ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ 8 ಕಾಲಾಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ. ಇವತ್ತು ವಾರ ಆಗಿರೋದ್ರಿಂದ ತಿಂಡಿ ಮಾಡಿರಲಿಲ್ಲ ಅಂತ ಹೇಳಿ ಅವಳಿಗೆ ಮ್ಯಾಗಿ ಮಾಡಾಕ್ತೆ. ಸ್ನ್ಯಾಕ್ಸ್ಗೆ ಆ್ಯಪಲ್ ಕಟ್ ಮಾಡಿ ಬಿಸಿನೀರು ಹಾಕಿ ಅವಳದು ಫಸ್ಟು ಲಂಚ್ ಬ್ಯಾಗ್ನ ರೆಡಿ ಮಾಡಿಕೊಟ್ಟೆ. ಅವ್ಳಿಗೂ ಕೂಡ ಮ್ಯಾಗಿ ಹಾಕ್ಕೊಟ್ಟಿದ್ದೆ. ಈಚೆ ಕಡೆ ಟಿ ವಿ ನೋಡ್ತಾ ಮ್ಯಾಗಿ ತಿಂತಾ ಇದ್ಲು. ನಾನು ಒಳಗಡೆ ಕೆಲಸಗಳನ್ನ ಮುಗಿಸ್ಕೊಂಡೆ. ಹಾಗೆ ಒಂದು ಹ್ಯಾಂಡ್ ಕರ್ಚಿಫ್ ಕೂಡ ಹಾಕಬೇಕಲ್ವಾ, ಬಟ್ಟೆಗೆಲ್ಲ ಒರೆಸ್ಕೋತಾರೆ ಅಂತೇಳಿ. ಅದು ಎಲ್ಲ ಸ್ಕೂಲ್ಗಳಲ್ಲೂ ನಾರ್ಮಲ್ ಆಗಿರುತ್ತೆ. ನಾವು ಮುಂಚೆ ಲಂಗಗಳಿಗೆ ಅಥವಾ ವೇಲ್ಗಳಿಗೇ ಒರೆಸ್ಕೊಬಿಡವು. ಅದಾದಮೇಲೆ ನಾನು ಅಡುಗೆ ಮನೆನ ಒರೆಸ್ಬಿಟ್ಟೇ ಮ್ಯಾಗಿ ಎಲ್ಲ ಮಾಡಿದ್ದು. ಬಟ್ ಪಾತ್ರೆಗಳು ಜೋಡಿಸಿರಲಿಲ್ಲ. ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಬಂದು ಅಡುಗೆ ಮನೆಯಲ್ಲಿ ಇಟ್ಟಿರಲಿಲ್ಲ, ಹೊರಗಡೆ ಹಾಲಲ್ಲಿ ಇಟ್ಟಿತ್ತು. ಏನಕ್ಕಂತ ಹೇಳಿದ್ರೆ ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ವಲ್ಲ, ಅದಕ್ಕೆ ಕ್ಲೀನ್ ಮಾಡಿ ಮ್ಯಾಗಿ ಮಾಡಿಟ್ಟು ಆಮೇಲಿಂದ ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ದೀನಿ. ನಾವು ಪ್ರತಿ ಶನಿವಾರ ನಮ್ಮ ಮನೆ ಅಡುಗೆ ಮನೇಲಿರುವಂತಹ ಪಾತ್ರೆಗಳನ್ನೆಲ್ಲ ತೊಳಿತೀವಿ. ನಮ್ಮಮ್ಮ ಆ ಥರ ರೂಢಿ ಬಂದೈತೆ. ನಾನು ಬೇಡ, ಎಷ್ಟು ಗಲೀಜಾಗಿರುತ್ತೆ ಅಷ್ಟಕ್ಕೆ ಮಾತ್ರ ತೊಳ್ಕೊಳ್ಳೋಣ ಅಂತ ಹೇಳಿದ್ರು ಅಮ್ಮ ಕೇಳಲ್ಲ. ಹಾಗಾಗಿ ಪ್ರತಿ ಶನಿವಾರ ಅಥವಾ ಮಧ್ಯದಲ್ಲಿ ಯಾವುದಾದ್ರೂ ಹಬ್ಬಗಳು ಬಂದರೆ ನಾವು ಡೈಲಿ ಯೂಸ್ ಮಾಡೋವಂತಹ ಪಾತ್ರೆಗಳು 3 ಬೋಸಿ ಅಥವಾ 2 ಬೋಸಿ ಆಗ್ತವೆ. ಎಲ್ಲ ಮೇಲ್ಗಡೆ ಇರೋವೆಲ್ಲ ತೆಗೆದ್ರೆ ಫುಲ್ 3 ಬೋಸಿ ದೊಡ್ಡ ದೊಡ್ಡ ಬೋಸಿಲಾಗ್ತವೆ. ಅದನ್ನೆಲ್ಲ ನಾವು ತೊಳ್ಕೊಳ್ಳೋದು. ಹಾಗೆ ತೊಳ್ಕೊಂಡಿರೋದನ್ನು ಸ್ವಲ್ಪ ನೀರೆಲ್ಲ ಸೋರಿಸ್ಬಿಟ್ಟು ನೀಟಾಗಿ ಪಾತ್ರೆ ಸ್ಟ್ಯಾಂಡ್ಗೆ ಎಲ್ಲ ಜೋಡಿಸ್ಕೊತಾ ಇದ್ದೆ ನಾನು ಕೂಡ. ನಮಗೇನು ಮಾಡ್ಕೊಳ್ಳೋದು ಅಂತ ಹೇಳಿ ಹಾಗೆ ಯೋಚನೆ ಕೂಡ ಮಾಡ್ತಾ ಇದ್ದೆ. ಇದು ಹಾಟ್ ಬಾಕ್ಸ್ ಬಂದು ನಮ್ಮ ಅಪ್ಪಾಜಿಗೆ ಗಾರೆ ಕೆಲಸ ಮಾಡ್ತಾರಲ್ವ, ಸಿಮೆಂಟ್ ಅಂಗಡಿಗಳಲ್ಲಿ ಬಿಲ್ಡರ್ ಇರ್ತಾರಲ್ಲ, ಅವರು ಒಂದು ಸಲ ಫಂಕ್ಷನ್ ಮಾಡಿ ಕರೆದು ಬಿರಿಯಾನಿ ಊಟ ಹಾಕ್ಸಿ ಎಲ್ರಿಗೂ ಕೂಡ ಒಂದು ಆ ಥರ ಹಾಟ್ ಬಾಕ್ಸ್ ಕೊಟ್ಟಿದ್ರಂತೆ. ತುಂಬ ಚೆನ್ನಾಗಿದೆ. ನಂಗೆ ನೋಡೋಕ್ಕೂ ಕೂಡ ಆರೆಂಜ್ ಕಲರ್ ಅಂದರೆ ತುಂಬ ಇಷ್ಟ. ಕ್ಯೂಟ್ ಆಗಿದೆ. ಅಡುಗೆ ಮನೆದು ಪಾತ್ರೆ ಜೋಡಿಸಿದೆಲ್ಲ ಆಯಿತು. ಹಾಲಲ್ಲಿ ನನ್ನ ರೂಮ್ದು ಬೆಡ್ಶೀಟ್ ಎಲ್ಲ ಒದ್ರುಕೊಂಡೆ. ಹಾಗೆ ಹಾಲಲ್ಲಿ ಒಂದು ದಿವಾನ್ ಕಟ್ಟಿದ್ಯಲ್ವ, ಅದ್ರ ಬೆಡ್ಶೀಟ್ ಕ್ಲೀನ್ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ಅಜ್ಜಿ ಮಲ್ಕೊತಾರೆ. ಅವ್ರ ಹೆಸರು ಅವ್ವಯ್ಯಮ್ಮ ಅಂತ ಹೇಳಿ, ನೀವು ಯಾರೋ ನಗಬಾರ್ದು, ಅವ್ವಯ್ಯ ಅಂತ ಹೇಳಿ ನಮ್ಮ ಅಜ್ಜಿ ಹೆಸರು. ಅವ್ರು ಮಲ್ಕೊತಾರೆ. ನಾನು ಡೈಲಿ ಇದೇ ಥರ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಚಿಕ್ಕ ಧೂಳಿರುತ್ತೆ ಮಕ್ಕಳು ಇರೋ ಮನೇಲಿ. ಹಾಗೆ ಇದನ್ನು ಬರ್ಲ ಕಡಿಲೆಲ್ಲ ಗುಡಿಸಲ್ಲ, ನಾವು ಹಿಡುಗ್ಲು ಅಂತೀವಿ, ಹಿಡುಗ್ಲಲ್ಲಿ ಗುಡಿಸಲ್ಲ. ಈ ಥರ ನೀಟಾಗಿ ಒದ್ರುಕೊಂಡು ಹೆಂಗೆ ಬೇಕೋ ಮಾಡ್ಕೋಬೇಕು. ನನಗಂತೂ ಸ್ವಲ್ಪ ನೀಟು ಜಾಸ್ತಿನೇ ಇರಬೇಕು. ಒಂದು ಸ್ವಲ್ಪ ಏರುಪೇರಾಯಿತು ಅಂತ ಹೇಳಿದ್ರೆ ನನಗೆ ಸರಿ ಬರಲ್ಲ. ಹಾಗೆ ಇವಾಗ ಶನಿವಾರ ಆಗಿರೋದ್ರಿಂದ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ಅಲ್ಲಿ ದಟ್ಟಗಳಿಟ್ಟೈತೆ. ಆ ದಟ್ಟಗಳು ನಮ್ಮ ದೊಡ್ಡಮ್ಮ ಹೊಲಿಸ್ಕೊಂಡಿರೋದು. ಬಟ್ ಬರ್ತೀನಿ ತೊಗೊಂಡೋಗ್ತೀನಿ ಅಂತ ಹೇಳಿ ತೊಗೊಂಡೋಗಿಲ್ಲ. ಇಲ್ಲಿ ಹಳ್ಳಿ ಕಡೆ ಹಳೆ ಸೀರೆನ ಯೂಸ್ ಮಾಡದೇ ಇರೋವಂಥ ಸೀರೆಗಳನ್ನ ಕೊಟ್ಟರೆ ಮಿಷಿನಲ್ಲಿ ಹೊಲ್ಕೊಬತ್ತಾರೆ. ಆ ಥರ ದಟ್ಟಗಳು ಅದು. ಅಲ್ಲಿ ಇಟ್ಟಿದ್ದೀವಿ. ನಾನೊಂದು ಚೀಲಕ್ಕೆ ಹಾಕಿ ಅಟ್ಟದ ಮೇಲೆ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಅಲ್ಲೇ ಇದ್ದಾವೆ 2-2.5 ತಿಂಗಳಿಂದ. ಸರಿ ಅಂತ ಹೇಳಿ ಎಲ್ಲವನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಶನಿವಾರ ಬತ್ತು ಅಂದರೆ ನಮಗೆ ಹಬ್ಬ ಫ್ರೆಂಡ್ಸ್. ಕೆಲಸ ಮಾಡೋಕ್ಕೆ ಕೈಗೆ ಹಬ್ಬ ಅಂತ ಹೇಳ್ಬೋದು. ಬೆಳಗ್ಗೆ 7 ಗಂಟೆಗೆ ಎದ್ದಿರೋಳು ಸತತವಾಗಿ 11 ಗಂಟೆ ತನಕ ಕೆಲಸ ಮಾಡಿದ್ದೀನಿ. ರೆಸ್ಟೇ ಇಲ್ಲ ನನಗೆ ಹಾಗೆ ಅಮ್ಮಂಗೂ ಕೂಡ. ಅಮ್ಮನೂ ಅಷ್ಟೇ ಕೆಲಸ ಮಾಡ್ತಾರೆ. ಮನೆ ಚಿಕ್ಕದಿದ್ದಾಗ ಚಿಕ್ಕದು ಮನೆ ಅಂತ ಅನ್ನೋರು ನಾವು ಅನ್ನೋವು. ಅಲ್ಲೇ ಮಲ್ಕೋಬೇಕು, ಅಲ್ಲೇ ಓದ್ಕೋಬೇಕು ಅಂತ ಹಳೆ ಮನೆ ಒಡೆದಾಕಿ ಮುಂದ್ಗಡೆ ಮನೆ ಕಟ್ಟಿ 2 ಮನೆನೂ ಜಾಯಿಂಟ್ ಮಾಡಿದ್ಮೇಲೆ ಎಷ್ಟು ದೊಡ್ಡ ಮನೆ ಆಗಿದೆ ಅಂದರೆ ಕ್ಲೀನಿಂಗ್ ಅಂತೂ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಕಮೆಂಟ್ ಹಾಕಿದ್ದೀರಾ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಸುಷ್ಮಾ, ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ವಲ್ಪ ನೀಟ್ ಜಾಸ್ತಿ ಇರಬೇಕು. ಆದರೆ ಸ್ವಲ್ಪ ನನ್ನ ರೂಮು ಮೆಸ್ಸಿ ಇದೆ. ಇದೆಲ್ಲ ಕೃತುದು 2 ಚೀಲ ಬಟ್ಟೆ, ನಂದೆರಡು ಬ್ಯಾಗು, ನಮ್ಮ ಅಜ್ಜಿ ಬಂದಿದೆಯಲ್ಲ ನಮ್ಮ ಅಜ್ಜಿದು ಒಂದು ಬ್ಯಾಗು, ಎಲ್ಲನೂ ಇಲ್ಲಿ ರೂಮಲ್ಲೇ ಅಡಗಿಸಿಟ್ಟಿದ್ದೀವಿ. ಬೀರಿಲ್ಲ ಇಟ್ಕೊಳ್ಳೋಕ್ಕೆ, ಬಟ್ಟೆ ಇಟ್ಕೊಳ್ಳೋಕೆ ಜಾಗ ಇಲ್ಲ. ಹಾಗಾಗಿ ರೂಮ್ ಕ್ಲೀನಿಂಗ್ ಮಾಡೋದು ತುಂಬ ಕಷ್ಟ. ನಾವು ಪ್ರತಿ ವಾರ ನೀವು ನೋಡ್ತಾ ಇದ್ದೀರಲ್ಲ, ವೀಡಿಯೋಗೆ ಅಂತ ಅಲ್ಲ ಮಾಡ್ತಾ ಇರೋದು, ಪ್ರತಿ ವಾರ. ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ನನಗೆ ಚಿಕ್ಕ ಡಸ್ಟು ಕೂಡ ನನಗಾಗಲ್ಲ. ಹಾಗಾಗಿ ನಾನು ಪ್ರತಿ ವಾರ ಯಾವ ಮೂಲೆನೂ ಬಿಡಲ್ಲ. ವಾರ ಅಥವಾ ಹಬ್ಬಗಳಲ್ಲಿ ನಾವು ಇದೇ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ ನಾನು. ಅಟ್ಟದ ಮೇಲೆ ಒಂದು ಕ್ಲೀನ್ ಮಾಡಲ್ಲ ನಾವು, ಅಂದರೆ ವರ್ಷಕ್ಕೆ 2 ಸಲ ಅಟ್ಟ ಕ್ಲೀನ್ ಮಾಡ್ತೀವಿ. ಬಟ್ ಪ್ರತಿ ವಾರ ಮನೆ ಅಂತೂ ಇದೇ ರೀತಿ ಡೀಪ್ ಕ್ಲೀನಿಂಗ್ ಮಾಡೋದು. ಒಂದು ಚಿಕ್ಕ ಧೂಳು ಕೂಡ ನನಗೆ ಆಗೋದಿಲ್ಲ. ಆ್ಯಂಡ್ ನನಗೆ ರೂಮ್ ಅಂತೂ ನನಗೆ ಹೆಂಗೆ ಇಷ್ಟ ಹಂಗೆ ಇರಬೇಕು. ಹಾಗಾಗಿ ಎಲ್ಲನ ನೀಟಾಗಿ ಮಾಡ್ಕೋತಾ ಇದ್ದೆ. ಅಮ್ಮ ಮುಂದ್ಗಡೆ ಮನೆಯೆಲ್ಲ ಒರೆಸಿ ಸ್ನಾನಕ್ಕೇನೋ ಹೋಗಿತ್ತು. ಆಮೇಲಿಂದ ಬಂದು ಕಿಟಕಿಗಳೆಲ್ಲ ಕಸ ಎಲ್ಲ ಗುಡಿಸ್ದೆ. ಕಸ ಎಲ್ಲ ಗುಡಿಸಾಯ್ತಲ್ವ, ಫಸ್ಟು ಕಿಟಕಿಗಳೆಲ್ಲ ಒರೆಸ್ಕೊಳ್ಳೋಣ.
ಆಮೇಲಿಂದ ನೆಲ ಒರೆಸ್ಕೋಬೋದು ಮ್ಯಾಪಲ್ಲಿ ಅಂತ ಹೇಳಿ ಒರೆಸ್ಕೋತಾ ಇದೆ. ಕಿಟಕಿಗೆ ಈಗ ಮೆಸ್ ಹಾಕಿರೋದ್ರಿಂದ ಅಷ್ಟು ಗಾಢವಾಗಿ ಬೆಳಕು ಕಾಣಿಸಲ್ಲ ಮುಂಚೆ ಅಷ್ಟು. ಆಮೇಲೆ ಗಿಡಗಳು ಅಷ್ಟು ಕಾಣಿಸಲ್ಲ. ನಾನು ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಂಡು ಫೋನ್ ನೋಡಿವೆ ಅಥವಾ ವೀಡಿಯೋ ಮಾಡಿವೆ. ಈಗ ಮೆಸ್ ಹಾಕ್ಸಿರೋದ್ರಿಂದ ಒಂಥರ ಮೊಬ್ಬಾಗಿ ಕಾಣ್ತಾ ಐತೆ. ಇದು ಅಮ್ಮನ ಬಾಕ್ಸಲ್ಲಿ ಪಾಪ ಹಣ್ಬಟ್ಟು, ಕುಂಕುಮ, ಫೇರ್ ಆ್ಯಂಡ್ ಲವ್ಲಿ ಬಿಟ್ರೆ ಇನ್ನೇನೂ ಇಲ್ಲ. ಅದರೊಳಗಡೆ ನಾವೇ ಏನೇನೋ ತುಂಬಿಟ್ಟಿದ್ದೀವಿ. ಎಷ್ಟೇ ಕ್ಲೀನ್ ಮಾಡ್ತು ಅಂತ ಹೇಳಿದ್ರು ಅಲ್ಲಿ ಏನೇನಾದರೂ ಆ ಬಾಕ್ಸಲ್ಲಿ ಬಂದು ಸೇರ್ಕೋತಾನೆ ಇರ್ತವೆ. ಆ ಚಿಕ್ಕ ಬಾಕ್ಸು ನಮ್ಮದು ಅಷ್ಟೇ ಮೇಕಪ್ ಐಟಮ್ಸು. ಕಿಟಕಿನೂ ಏನು ಅಷ್ಟು ಗಲೀಜಿರಲ್ಲ, ಯಾಕಂದರೆ ಪ್ರತಿ ವಾರ ಒರೆಸ್ಕೋತಾ ಇರ್ತೀವಲ್ವ. ಆದರೂ ನನಗೇನೋ ಒರೆಸ್ಬೇಕು, ಗಲೀಜು ಇರಲಿ ಇಲ್ದೇ ಹೋಗಲಿ ಒರೆಸ್ಬೇಕು. ಹಾಗಾಗಿ ಇದನ್ನು ಇಲ್ಲೊಂದು ಸ್ವಲ್ಪ ಧೂಳಿತ್ತು, ಏನಕ್ಕಂದರೆ ಕಿಟಕಿನ ಲಾಕ್ ಮಾಡಿರ್ತೀವಲ್ವ, ಇಲ್ಲೊಂದು ಸ್ವಲ್ಪ ಧೂಳಿತ್ತು ಅಷ್ಟೇ, ಜಾಸ್ತಿ ಇರಲಿಲ್ಲ. ಯಾರೆಲ್ಲ ನಮ್ಮ ಹೋಮ್ ಟೂರ್ ನೋಡಿಲ್ಲ ಅವರು ನಮ್ಮ ಹೋಮ್ ಟೂರ್ ನೋಡ್ಕೊಬನ್ನಿ. ಲಾಸ್ಟಲ್ಲಿ ಹಾಕಿರ್ತೀನಿ ಲಿಂಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನಮ್ಮನೆ ಹೋಮ್ ಟೂರು, ಗಂಡನ ಮನೆ ಹೋಮ್ ಟೂರು ಮಾಡಿದ್ದೀನಿ, ಅಮ್ಮ ಅಪ್ಪ ಮನೆ ಹೋಮ್ ಟೂರು ಕೂಡ ಮಾಡಿದ್ದೀನಿ. ನಿಮಗೆ ಯಾವ ಮನೆ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ. ಮತ್ತು ಬಾಚಣಿಗೆಗಳನ್ನ ಕೂಡ ತೊಳಿಬೇಕಿತ್ತು, ಆಮೇಲಿಂದ ತೊಳ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಜೋಡಿಸಿಟ್ಟೆ. ಸರಿ ಅಂತ ಹೇಳಿ ರೂಮಿಗೆ ಬಂದೆ ಇವಾಗ. ಏನಕ್ಕಂದರೆ ರೂಮಲ್ಲಿ ಕಿಟಕಿಗಳು ಒರೆಸ್ಕೋಬೇಕು, ಮತ್ತು ನಮ್ಮ ಮಂಚದ ಸೈಡ್ ಬರುತ್ತಲ್ಲ ಆ ಕಡೆ ಈ ಕಡೆ, ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಧೂಳು ಕೂತಿರುತ್ತೆ. ಯಾಕಂದರೆ ನಾನು ಎನಿ ಟೈಮ್ ಕಿಟಕಿ ಓಪನ್ ಮಾಡಿರ್ತೀನಿ, ನನಗೆ ಬೆಳಕಿರಬೇಕು ಅಂತ ಹೇಳಿ. ಹಾಗಾಗಿ ಚಿಕ್ಕ ಚಿಕ್ಕ ಧೂಳು ಬಂದಿರುತ್ತೆ ಅಂತ ಹೇಳಿ ನಾನು ಮಂಚನೂ ಕೂಡ ಬಿಡಲ್ಲ, ಮಂಚನೂ ಒರೆಸ್ಕೋತೀನಿ. ಇದು ನೋಡಿ, ಇಷ್ಟು ಚಿಕ್ಕ ಕಿಟಕಿ ಹಳೆ ಮನೆಗಳಲ್ಲಿ ಇರೋಕ್ಕೆ ಸಾಧ್ಯ. ಇವಾಗ ಯಾರಾದರೂ ಹೊಸ ಮನೆಗಳು ಕಟ್ಸಿದ್ರೆ ಒಂದು ಡೋರ್ನೇ ಇಡಿಸ್ಬೋದು, ಆ ಲೆವೆಲ್ಗಿರ್ತವೆ ಕಿಟಕಿ. ಹಳೆ ಮನೆಗಳಲ್ಲಾದರೆ ಇಷ್ಟು ಪುಟಾಣಿ ಕಿಟಕಿಗಳನ್ನ ಇಟ್ಟಿರ್ತಾರೆ. ನಮ್ಮನೆ ಮುಂದ್ಗಡೆ ಮನೆ ಇರೋಂಥವು ದೊಡ್ಡ ಕಿಟಕಿಗಳು, ಇಲ್ಲಿರೋದು ಚಿಕ್ಕ ಚಿಕ್ಕ ಕಿಟಕಿ. ಹಾಗೆ ಡೋರು ಕೂಡ ಒರೆಸ್ಕೋತೀನಿ ನಾನು. ಇಲ್ಲಿ ಚಿಕ್ಕ ಚಿಕ್ಕದು ಒಂಥರ ಧೂಳಿರುತ್ತೆ ಆ ಸಂದಿಲೆಲ್ಲ, ಅದನ್ನೆಲ್ಲ ಒರೆಸ್ಕೋತೀವಿ. ನಮ್ಮಮ್ಮ ಮುಂದ್ಗಡೆ ಬಾಗಿಲು ಒರೆಸಿ ಹಾಗೆ ಮಳೆ ನೀರು ಎರಚಲು ಹೊಡೆದು ಮುಂದ್ಗಡೆ ಬಾಗಿಲು ಬೆಂಡು ಬಿದ್ದಂಗೆ ಹೋಗ್ಬಿಟ್ಟೈತೆ. ಈಗ ಬೆಂಡು ಬಿದ್ದಂಗೆ ಬಂದಮೇಲೆ ನಮ್ಮಮ್ಮ ಮುಂದ್ಗಡೆ ಬಾಗಿಲು ಒರೆಸಲ್ಲ. ಮುಂಚೆ ಚೆನ್ನಾಗಿ ಒರೆಸೋದು, ಧೂಳು ಬಂದು ಕೂತದೆ ಅಂತ ಹೇಳಿ. ಈಗ ಲೈಟ್ ಇದೆಯಲ್ಲ, ಅಲ್ಲಿ ಲೈಟ್ದು ವೈರ್ ಹತ್ರ ಅದರ ಪೈಪ್ ಇರುತ್ತೆ, UPSಗೆ ಅಂತ ಹೇಳಿ. ಇದು ಪೈಪ್ನ ನಾವು ಎಳಿಸಿದ್ದು, ಬಟ್ UPS ನಾವು 10th ತಂದಿದ್ರು, ಕೆಟ್ಟೋಯ್ತು. ಇನ್ನು UPS ತಂದಿಲ್ಲ. ಇದು UPSದು ಲೈನ್ ಥರ ಮಾಡಿಸಿದ್ದು, ಅಡುಗೆ ಮನೆಗೆ, ರೂಮ್ಗೆ, ಹಾಲ್ಗೆಲ್ಲ ಇದೆ. ಮುಂದೆ ಯಾವಾಗಲಾದರೂ ದುಡ್ಡಾದಾಗ UPS ತಂದಿಟ್ಕೊಂಡ್ರೆ ನಾವು ಕರೆಂಟ್ ಇಲ್ಲದೆ ಹೋದಾಗಲೂ ಕೂಡ UPSದಿಂದ ನಮ್ಮ ಮನೆಗೆಲ್ಲ ಬೆಳಕು ಬರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಮುಂದೆ ಯಾವಾಗ ಆಗುತ್ತೆ ಆವಾಗ UPS ತಗೊಳ್ಳೋಣ ದುಡ್ಡು ಜೋಡಿಸ್ಕೊಂಡು. ಹಾಗೆ ಫ್ಯಾನ್ ಕೂಡ ಒರೆಸ್ಕೋತಾ ಇದ್ದೀನಿ. ಫ್ಯಾನ್ ಎಲ್ಲ ಒರೆಸ್ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ನಮ್ಮ ಫ್ರಿಡ್ಜ್ಗೆ. ಇದು ಫ್ರಿಡ್ಜ್ ಏನೋ ನೋಡೋಕ್ಕೆ ಚೆನ್ನಾಗೈತೆ ಅಂತ ಹೇಳಿ ತಗೋಬೇಕಾದ್ರೆ ಈಗ ಯಾಕಾದರೂ ತಗೊಂಡ್ವಪ್ಪ ಅನ್ನಿಸ್ತೈತೆ. ಏನಕ್ಕೆ ಅಂದರೆ ಇದು ಗ್ಲಾಸ್ ಥರ ಮುಂದ್ಗಡೆ ಇರೋದು, ನೀವು ನೋಡ್ತಾ ಇರ್ಬೋದು. ನನ್ನ ಪ್ರತಿಬಿಂಬ ನನಗೆ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಮುಟ್ಟಿದ್ರೂ ಗಲೀಜಾಗ್ಬಿಡುತ್ತೆ. ಸ್ವಲ್ಪ ಏನಾದರೂ ಯಾವುದಾದ್ರೂ ಕೈಲಿ, ಈಗ ಅರ್ಜೆಂಟು ಎಮರ್ಜೆನ್ಸಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಕೈಲಿ ಬಂದು ಟಚ್ ಮಾಡಿದ್ರೆ ಅದು ಗಲೀಜು ಹಾಗೆ ಕಾಣಿಸುತ್ತೆ, ಆಗ ಅಸಹ್ಯವಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಫ್ರಿಡ್ಜ್ ಅಂತೂ ವಾರಕ್ಕೆ 2-3 ಸಲ ನಾನು ಮೇಲ್ಗಡೆ ಕ್ಲೀನ್ ಮಾಡ್ಕೊತೀನಿ. ಡೀಪ್ ಕ್ಲೀನಿಂಗ್ ಬಂದು ಒಳಗಡೆ ಫ್ರಿಡ್ಜ್ ಡೀಪ್ ಕ್ಲೀನಿಂಗ್ ಬಂದು ತಿಂಗಳಿಗೆ 2 ಸಲ ಮಾಡ್ತೀನಿ. ಈ ಥರ ಎಲ್ಲ ತೆಗೆದುಬಿಟ್ಟು ಮಾಡೋದು ವಾರಕ್ಕೊಂದು ಸಲ. ಬಟ್ ಮೇಲ್ಗಡೆ ಗ್ಲಾಸ್ ಇದೆಯಲ್ಲ, ಅದನ್ನು ನಾನು ಯಾವಾಗ ಫ್ರೀ ಇರ್ತೀನಿ ವಾರಕ್ಕೆ 2 ಸಲ 3 ಸಲ ಗ್ಲಾಸ್ ಮಾತ್ರ ಒರೆಸ್ಕೋತೀನಿ. ಬಟ್ ಈ ಥರ ದುಪ್ಪಟ್ಟನ ಧೂಳು ಕೂರಬಾರ್ದು ಅಂತ ಹೇಳಿ ಈ ಥರ ದುಪ್ಪಟ್ಟ ಹಾಕಿ ಅದರ ಮೇಲೆ ಏನೇನೋ ಕೃತುದು ಫ್ರೂಟ್ಸ್ ಸ್ವಲ್ಪ ಇದೆ, ಫ್ರೂಟ್ಸ್ ಇಟ್ಕೋತೀನಿ. ಈ ಕಡೆ ಬೇಕಾಗಿರೋದು ಎಮರ್ಜೆನ್ಸಿಗೆ ಏನೇನು ಯೂಸ್ ಮಾಡ್ತೀವಿ ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೀವಿ. ಅಲ್ಲಿಂದ ನಾನು ಬಂದಿದ್ದು ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳಬಹುದು. ನೋಡಿ, ನಮ್ಮ ಬ್ಯೂಟಿ ಐಟಮ್ಸ್ಗಳು ಇಷ್ಟೇನೇ ಇರೋದು, ನಾವೇನು ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲೂ ಕೂಡ ಚಿಕ್ಕ ಚಿಕ್ಕ ಧೂಳು ಕೂತ್ಕೊಬಿಡುತ್ತೆ ಗಾಳಿಗೆ. ಇದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡ್ತಾ ಇದೆ. ನಂದು ಅಷ್ಟೇ ಕ್ರೀಮ್ ಇರೋದು, ನಂದು ಕೃತುದು ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗ್ಲಾಸು ಲೋಟಗಳು ಬೇರೆ ಕಡೆ ಇಟ್ಟರೆ ಕೃತು ಕೈಗೆ ಸಿಕ್ಕಿ ಒಡೆದೋಗ್ತವೆ ಅಂತ ಹೇಳಿ ಅಲ್ಲಿಟ್ಟಿದ್ದೀನಿ. ಇನ್ನು ಮಾಮೂಲಿ ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ ತಲೆಗೆ ಹಾಕ್ಕೊಳ್ಳೋದು ಅಲ್ಲಿ ಇಟ್ಕೊಂಡಿದ್ದೀವಿ. ಇದು ನಂದು ಹೇರ್ದು, ಅದು ಸ್ಯಾಂಪಲ್ಸ್ ಕೊಟ್ಟಿದ್ರು ಫ್ರೀಯಾಗಿ ಟ್ರೈ ಮಾಡಲಿ ಅಂತ ಹೇಳಿ. ನಾನು ಅದನ್ನು ಟ್ರೈಯೇ ಮಾಡಿಲ್ಲ, ಹಾಗೇ ಇಟ್ಟಿದ್ದೀನಿ. ಬಂದವರು ಏನು ಹುಡುಗಿ ಇಷ್ಟೊಂದೆಲ್ಲ ಐಟಮ್ಸ್ ಯೂಸ್ ಮಾಡ್ತದ ಅಂತ ತಪ್ಪು ತಿಳ್ಕೋಬೇಕು. ಹಾಗೆ ನನಗೆ ಈ ಥರ ಜೋಡಿಸೋದು, ಈ ಥರ ನೀಟಾಗಿರಬೇಕು ಏನೇ ಆದ್ರೂ. ಹಂಗೆ ನನಗೆ ಒಂಥರ ಮನಸ್ಸಿಗೆ ಖುಷಿ. ಮೊದಲೇ ಹೇಳ್ತಾರಲ್ಲ ದೊಡ್ಡವರು, ಮನೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಚಿಕ್ಕ ಮನೆನೋ ದೊಡ್ಡ ಮನೆನೋ ಬಟ್ ಇರೋದನ್ನೇ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ನಂಗೆ ತುಂಬ ಹಸಿವಾಗ್ತಾಯಿತ್ತು, ತಡೆಯೋಕ್ಕಾಗ್ತಾ ಇರಲಿಲ್ಲ. ಆಲ್ರೆಡಿ ಟೈಮ್ ಬಂದು 10:35 ಆಗಿತ್ತು. ಬೆಳಗ್ಗೆ 7 ಗಂಟೆಗೆ ಎದ್ದಿರೋಳು. ಹಾಗಾಗಿ ಒಂದು ಲೋಟ ಟೀನ ಕುಡಿತಾ ಇದ್ದೀನಿ. ಅಪ್ಪಾಜಿಗೆ ಇಟ್ಕೊಟ್ಟಿದ್ದೆ, ಅದೇ ಟೀ ಇತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ಕುಡ್ಕೊಂಡು ಮತ್ತೆ ನನ್ನ ಡ್ಯೂಟಿಗೆ ಜಾಯ್ನ್ ಆದೆ.
ಶನಿವಾರ ಬತ್ತು ಅಂತ ಹೇಳಿದ್ರೆ ನಮ್ಮ ಪಾಡು ನಾಯಿ ಪಾಡಾಗೋಯ್ತದೆ. ನಾನು ಬೆಳಗ್ಗೆಯಿಂದ ಫೋನು ನೋಡಿಲ್ಲ, ಟ್ರೈಪೋಡ್ಗೆ ಹಾಕಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿರೋಳು. ಫ್ರೆಂಡ್ಸ್, ನೀವು ನಂಬಲ್ಲ, ಅರ್ಧ ಗಂಟೆ 30 ನಿಮಿಷ ರೆಕಾರ್ಡಿಂಗ್ ಹೋಗ್ಬಿಟ್ಟಿತ್ತು. ಅದನ್ನು 17 ನಿಮಿಷಕ್ಕೆ ತೊಗೊಬಂದಿದ್ದೀನಿ. ಕಟ್ ಮಾಡಿ ಹಾಕಿದ್ದೀನಿ. ನಿಜವಾಗ್ಲೂ ನಾವೆಷ್ಟು ಕಷ್ಟಪಡ್ತೀವಿ. ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ನಾವು ತುಂಬ ಕಷ್ಟಪಟ್ಟು ಎಡಿಟಿಂಗ್ ಮಾಡ್ತೀನಿ. ಅರ್ಧ ಗಂಟೆ ಎಡಿಟಿಂಗ್ ಮಾಡಿದ್ದೀನಿ. ಅರ್ಧ ಗಂಟೆ ಇದ್ದಿದ್ದ ವೀಡಿಯೋನ 17 ನಿಮಿಷಕ್ಕೆ ಎಡಿಟ್ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಮ್ಮ ವೀಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿಬಿಟ್ಟು ಹೋಗಿ. ಅದು ಬಿಟ್ಬಿಟ್ಟು ಅರ್ಧಂಬರ್ಧ ವೀಡಿಯೋ ನೋಡಿ ಮನಸ್ಸಿಗೆ ನೋವಾಗೋ ಥರ ಕಮೆಂಟ್ ಮಾಡಬೇಡಿ. ಆ್ಯಂಡ್ ನನಗೆ ಕಮೆಂಟ್ ಮಾಡೋರು ಒಬ್ಬರೋ ಇಬ್ಬರೋ ಇದ್ದರೆ, ನನಗೆ ಸಪೋರ್ಟ್ ಮಾಡೋರು ಸಾವಿರಾರು ಜನ ಇದ್ದಾರೆ. ಅದಕ್ಕೆ ನಾನು ಖುಷಿ ಪಡಬೇಕು. ನಾನಂತೂ ಇವತ್ತು ಹಣ್ಣಾಗೋದೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಸುಸ್ತಾಗೋಯ್ತು. ಅಲ್ಲಿಂದ ಬಂದೆ ತರಕಾರಿ ಸಾಂಬಾರು ಮಾಡೋಣ ಅಂತ. ನಮ್ಮಮ್ಮ ತರಕಾರಿ ಸಾಂಬಾರು ಬೇಡ, ಸಂಜೆ ಉಪ್ಸಾರು ಮಾಡ್ಕೊಳ್ಳೋಣ ಖಾರವಾಗಿ. ಎಲ್ರಿಗೂ ಶೀತ, ತಲೆನೋವು, ವೆದರ್ ಬೇರೆ ಚಳಿ ಐತೆ. ಹುಣಸೆ ಹುಳಿ ಮಾಡು. ಹುಣಸೆ ಹುಳಿ ಮೀನ್ಸ್ ರಸಮ್ ಥರ. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ರೆಸಿಪಿನೂ ಕೂಡ ತೋರಿಸಿದ್ದೀನಿ ನಿಮಗೆ. ಅದನ್ನು ಮಾಡು ಅಂತ ಹೇಳ್ತು. ಅಮ್ಮನೂ ಸ್ನಾನ ಮಾಡ್ಕೊಂಬತ್ತು ದೇವ್ರ ಮನೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡ್ತಾಯಿತ್ತು. ದೇವ್ರ ಮನೆ ಕ್ಲೀನ್ ಮಾಡೋದು, ಪಾತ್ರೆ ಕ್ಲೀನ್ ಮಾಡೋದು, ಅದೊಂದು 3/4 ಗಂಟೆ 1 ಅವರ್ ಹಿಡಿದ್ಬಿಡುತ್ತೆ. ನಾನು ಹುಣಸೆ ಹಣ್ಣು ಮೊದಲಿಗೆ ನೆನೆ ಹಾಕ್ಕೊಂಡೆ, ಬಿಕಾಸ್ ಅದು ನೆನ್ಕೋಬೇಕಲ್ವ. ಹಾಗಾಗಿ ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಈರುಳ್ಳಿ ಎಲ್ಲವನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ತಲೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಗ್ಯಾಪಲ್ಲೇ. ನನಗೆ ಟೈಮೇ ಸಿಕ್ಕಿಲ್ಲ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಕ್ಕೆ. ಇದೇ ಗ್ಯಾಪಲ್ಲಿ ಸ್ವಲ್ಪ ತಲೆಗೆ ಮೇಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಸ್ನಾನ ಮಾಡ್ತೀನಲ್ಲ ಅಂತ ಹೇಳಿ. ಇದು ಸಖತ್ತಾಗಿರ್ತದೆ ಟೇಸ್ಟು. ತುಂಬ ಈಸಿ, ಕಡಿಮೆ ಟೈಮಲ್ಲಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ಬೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿರ್ತದೆ. ನಾನು ಈ ವಿಡಿಯೋದಲ್ಲಿ ರೆಸಿಪಿನ ಏನು ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ. ಏನಕ್ಕಂದರೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಬ್ಬರು ಸಿಸ್ಟರು ನಾನು ಮಾಡಿದೆ ಸಿಸ್ಟರ್ ರೆಸಿಪಿನ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕಮೆಂಟು ಕೂಡ ಹಾಕಿದ್ದೀರಾ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನನ್ನ ರೆಸಿಪಿನ ಟ್ರೈ ಮಾಡಿದ್ದಕ್ಕೆ. ಆಲ್ರೆಡಿ ಟೈಮ್ 11 ಗಂಟೆ ಆಗಿತ್ತು. ನಾನು ತಿಂಡಿ ತಿಂದು ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅಷ್ಟರಲ್ಲಿ ತುಂಬ ಕೆಲಸ ಅಂತ ಹೇಳ್ಬೋದು. ಇವಾಗ ಸಾಲಿಗ್ರಾಮ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನೆನ್ನೆ ಒಂದು ಡ್ರೆಸ್ ತಂದಿದ್ದು ಪ್ಯಾಂಟು ಮಿಸ್ ಮ್ಯಾಚ್ ಆಗಿಬಿಟ್ಟಿದೆ. ಬೇರೆ ಡ್ರೆಸ್ದು ಪ್ಯಾಂಟ್ ಇದೆ, ಅದಕ್ಕೋಸ್ಕರ ಇವಾಗ ಹೋಗಿ ಅದು ನನ್ನ ತಂಗಿಗೆ ಅಂತ ತೊಗೊಂಡಿದ್ನಲ್ವ, ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್, ಅದು ಪ್ಯಾಂಟ್ ಚೇಂಜ್ ಆಗಿದೆ. ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಥರ ರೆಡಿಯಾಗಿದ್ದೀನಿ. ಸ್ವಲ್ಪ ರೀಲ್ಸ್ಗಳನ್ನೂ ಮಾಡಿಕೊಂಡೆ. ಸೊ ನೋಡಿ, ಈ ಥರ ಇಯರಿಂಗ್ಸ್ ಎಲ್ಲ ನಾನು ಹಾಕೇ ಇರಲಿಲ್ಲ. ಇವಾಗ ತುಂಬ ದಿನಗಳಾದಮೇಲೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅಂತ ಅನ್ನಿಸ್ತಿದೆ. ನೀವು ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಫ್ರೆಂಡ್ಸ್, ತುಂಬ ವರ್ಷಗಳ ಆದಮೇಲೆ ರೀಲ್ಸ್ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಅನ್ನಿಸ್ತಿದೆ, ತುಂಬ ಟೈಮು. ನಾನಂತೂ ಒಂದೊಂದು 2 ಟೇಕ್, 1 ಟೇಕಲ್ಲಿ ನನಗೂ ಸುಮಾರಾಗಿ ಬಂದೈತೆ ಅಂದರೆ ಓಕೆ. ತುಂಬ ಹದ್ಗೆಟ್ ಹೋಗ್ಬಿಟ್ಟಿದ್ರೆ ಆಡ್ಕೋತಾರೆ ಅಂತೇಳಿ 2 ಟೇಕ್ ಮೇಲೆ ನಾನು ಹೋಗೋದಿಲ್ಲ, ಬಿಕಾಸ್ ಕೆಲಸಗಳೇ ಇರ್ತಾವಲ್ಲ. ನೋಡಿ, ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇಯರಿಂಗು 40 ರೂಪಾಯಿ ಕೊಟ್ಬಿಟ್ಟು ಹೆಬ್ಬಾಳ ಇದು ಫ್ಲೈಓವರ್ ಕೆಳಗಡೆ ಇದೆಯಲ್ಲ, ಅಂಡರ್ಗ್ರೌಂಡು, ಇದು ರೈಲ್ವೆ ಸ್ಟೇಷನ್ ಥರ ರೈಲು ಓಡಾಡೋದಿದೆಯಲ್ಲ, ಅಲ್ಲಿ ತೊಗೊಂಡಿದ್ದು 40 ಅಥವಾ 50 ಏನೋ ಕೊಟ್ಟು ತೊಗೊಂಡಿದ್ದೆ. ಸೊ 1-2 ಸಲ ಹಾಕಿರ್ಬಹುದೇನೋ. ಈ ಡ್ರೆಸ್ಸು ತುಂಬ ಸ್ಪೆಷಲ್ ನನಗೆ. ಇದು ವೇಲ್ ಬಂದಿಲ್ಲ ಆ್ಯಕ್ಚುಲಿ, ಇದು ಬರೀ ಕುರ್ತಾ ಅಷ್ಟೇ. ವೇಲ್ ನಾನು ಬೇರೆ ಡ್ರೆಸ್ದು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಡ್ರೆಸ್ಸು ನನಗೆ ಸಂತೋರ್ ತೊಗೊಟ್ಟಿದ್ದು 450 500 ಇರಬೇಕು. ಸೊ ತುಂಬ ಸ್ಪೆಷಲ್ ಈ ಡ್ರೆಸ್ಸು. ನಾನು ಒಂದೇ ಸಲ ಹಾಕಿರೋದು, ಈಗ 2ನೇ ಸಲ ಹಾಕುತ್ತಾ ಇದ್ದೀನಿ. ಸೊ ಇವಾಗ ಹೊರಡೋಣ ಬನ್ನಿ ಸಾಲಿಗ್ರಾಮಕ್ಕೆ. ಫ್ರೆಂಡ್ಸ್, ಫೈನಲಿ ಸಾಲಿಗ್ರಾಮಕ್ಕೆ ಬಂದೆ. ಯಾವುದೋ ಒಂದು ಲಗೇಜ್ ಆಟೋ ಬರ್ತಿತ್ತು, ಲಗೇಜ್ ಆಟೋಗೆ ಬಂದೆ. 10 ರೂಪಾಯಿ ಕೊಟ್ಬಿಟ್ಟು ಬ್ಯಾಗ್ ತೊಗೊಬಂದಿದ್ದೀನಿ. ಕವರ್ ತೊಗೊಬಂದರೆ ಬೇಡ, ಮಳೆ ಬರುತ್ತೆ ಅಂಥೇಳಿ ಬ್ಯಾಗ್ಗೆ ಪರ್ಸು, ಹಾಗೆ ಎಕ್ಸ್ಚೇಂಜ್ ಮಾಡೋವಂತಹ ಡ್ರೆಸ್ಸು, ಹಾಗೆ ಒಂದು ಅಂಬ್ರೆಲ್ಲ ಛತ್ರಿ ತಗೊಂಡು ಬಂದಿದ್ದೀನಿ. ನೆನ್ನೆ ಮಳೇಲಿ ನಿಂತ್ಕೊಂಡು ನೆಂದ್ಬಿಟ್ನಲ್ವ, ಅದಕ್ಕೆ ನೆನ್ನೆ ನೈಟೆಲ್ಲ ತಲೆನೋವು. ಬನ್ನಿ ಎಕ್ಸ್ಚೇಂಜ್ ಮಾಡೋಣ. ಯಾವ್ದು ತೊಗೋತೀನಿ ಗೊತ್ತಿಲ್ಲ. ಯಾರೋ ಒಬ್ಬರು ಆನ್ಲೈನಲ್ಲಿ ತೊಗೊಳೋದು ಹೇಗೆ ಸಿಸ್ಟರ್ ಅಂತ ಕಮೆಂಟ್ ಹಾಕಿದ್ದೀರಾ ನೆನ್ನೆ ವೀಡಿಯೋಗೆ. ಅವ್ರನ್ನ ಕೇಳಿಬಿಟ್ಟು ಹೇಳ್ತೀನಿ ನಾನು. ಅಂದರೆ ಅದು ಸ್ವಲ್ಪನೇ ಸ್ಟಾಕ್ ಇರೋದು, ಅವ್ರು ಆನ್ಲೈನಲ್ಲಿ ಮಾಡ್ತಾರಾ ಏನಂಗೆ ಗೊತ್ತಿಲ್ಲ. ಓನರ್ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತಾ ನಿಮಗೆ? ಡ್ರೆಸ್ಸಸ್ಸು ನಾನು ತೊಗೊಂಡಿರೋದು ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ಬನ್ನಿ ಹೋಗೋಣ ಅಂಗಡಿಗೆ. ಇನ್ಸ್ಟಾಗ್ರಾಮ್ಗೊಂದು ರೀಲ್ಸ್ ಮಾಡ್ತಾಯಿದ್ದೆ, ಆ ಗೆಟ್ ರೆಡಿ ವಿತ್ ಮೀ ಮಾಡ್ತಾರಲ್ಲ ಅದೇ ಥರ, ಬಟ್ ಸಾಂಗ್ ಸೆಟ್ ಮಾಡಿದೆ. ಅದನ್ನು ಇನ್ಶಾರ್ಟು ಯಾವ ಆ್ಯಪಲ್ಲೂ ಎಡಿಟ್ ಮಾಡಲಿಲ್ಲ, ಇನ್ಸ್ಟಾಗ್ರಾಮಲ್ಲೇ ಎಡಿಟ್ ಮಾಡಿದೆ. 20 ನಿಮಿಷದಿಂದ ಒಂದು ವೀಡಿಯೋ ಎಡಿಟ್ ಮಾಡಿದ್ದೀನಿ. ಫೋನು ಸುಟ್ಟೋಯ್ತಾ ಇದೆ. ಸೊ ಫೈನಲಿ ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋ ಅಪ್ಲೋಡ್ ಆಗಿದೆ. ಆದಷ್ಟು ಬೇಗ ಯೂಟ್ಯೂಬ್ಗೂ ಅಪ್ಲೋಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ಯಾವಾಗಲೂ ಇದೇ ರೀತಿ ಇರಲಿ. ಬಂದೆ ಅಂಗಡಿಗೆ ಬಂದೆ, ಬಟ್ಟೆ ಅಂಗಡಿಗೆ ಓಡಾಡೋದೇ ಆಗದೆ. ನೋಡಿ ಜನ, ನೋಡಿ ಎಷ್ಟೊಂದು ಜನ ಅವರೇ.
ಫ್ರೆಂಡ್ಸ್ ಎಕ್ಸ್ಚೇಂಜ್ಗೆ ಓಕೆ ಅಂತ ಹೇಳಿದ್ರು. ಇವಾಗ ಬನ್ನಿ ಎಕ್ಸ್ಚೇಂಜ್ ಮಾಡೋಣ. ನೋಡಿ ನನ್ನ ಡ್ರೆಸ್ ಈ ಥರ ಇದೆ, ನಮ್ಮ ಸ್ವಂತ ಕೊಡಿಸಿ ಡ್ರೆಸ್ಸು. ನಾನು ಹೇಗೆ ಕಾಣ್ತಾ ಇದ್ದೀನಿ, ಕಾಲೇಜ್ ಹುಡುಗಿ ಥರ ಕಾಣ್ತಾ ಇದ್ದೀನಿ. ಎಲ್ಲರೂ ಯಾರೋ ನೆನೆ ಬೈಕಲ್ಲಿ ಕೂರಿಸ್ಕೊಬಂದವರು ಏನು ಓದ್ತಾ ಇದೀಯಪ್ಪ ನೀನು ಅಂತ ಕೇಳ್ಬಿಟ್ರು ನನಗೆ. ಫ್ರೆಂಡ್ಸ್ ಇದೇ ಡ್ರೆಸ್ಸು ಪ್ಯಾಂಟೇ ನೋಡಿ, ಇದೇ ಪಿಂಕ್ ಬೇರೆ, ಇದೇ ಪಿಂಕ್ ಬೇರೆ ಎಕ್ಸ್ಚೇಂಜಾಗಿ ತೊಗೊಬಿಟ್ಟಿದ್ದೀನಿ. ವರ್ಕು ಸಖತ್ತಾಗೈತೆ ನೋಡಿ. ಈ ವರ್ಕ್ ನೋಡೇ ನಾನು ತೊಗೊಂಡಿದ್ದು, ಬಟ್ ಎಕ್ಸ್ಚೇಂಜ್ ಆಗಿದೆ. ಸಿಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ವರ್ಕು ಏನು ಗ್ರ್ಯಾಂಡ್ ಆಗೈತೆ ಅಂತ, ಎಷ್ಟು ಸಖತ್ತಾಗೈತೆ. ಕ್ಲಾತು ಸಖತ್ತಾಗೈತೆ. ಬಟ್ ಏನು ಮಾಡೋದು, ಎಕ್ಸ್ಚೇಂಜ್ ಮಾಡೋಣ ಇವಾಗ. ಯಾವ್ದು ಚೆನ್ನಾಗಿದೆ ಅದನ್ನು ತಗೊಳ್ಳೋಣ ಫ್ರೆಂಡ್ಸ್. ಇದನ್ನು ಸಡನ್ನಾಗಿ ನೋಡಿದೆ, ಇದೇನು ಪಾಪು ಅಂದ್ಕೊಬಿಟ್ಟೆ. ನೋಡಿ ಗೊಂಬೆ ಏನು ಸಖತ್ತಾಗೈತೆ, ಎಷ್ಟು ಚೆನ್ನಾಗಿಟ್ಟವ್ರು ನೋಡಿ, ಕ್ಯೂಟಾಗೈತೆ ಒಳ್ಳೆಯ. ನಮ್ಮ ಕೃತು ಹುಡ್ತಾಗ ಇದೇ ರೀತಿ ಇಲ್ಲೂ. ಇವಾಗ ಬೇಗ ಬೇಗ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ. ಸಖತ್ತಾಗೈತೆ ಅಲ್ವಾ. ನೋಡಿ ಇವೆಲ್ಲ ಮಕ್ಕಳು ಬಟ್ಟೆಗಳು. ಇಲ್ಲಿ ನೋಡಿ ಹೆಂಗವ್ರೆ. ಇದಂತೂ ತುಂಬ ಕ್ಯೂಟಾಗೈತೆ, ಎಷ್ಟು ಚೆನ್ನಾಗೈತೆ ನೋಡಿ. ಫ್ರೆಂಡ್ಸ್ ಎಕ್ಸ್ಚೇಂಜ್ ಮುಗೀತು, ಏನೂ ತೊಗೊಳ್ಳಿಲ್ಲ. 2:20 ಬಸ್ ಐತೇನೋ ಅಂತ ಒಂದೇ ಸಲಕ್ಕೆ ಓಡಿ ಬಂದೆ. ಬಸ್ಸು 5 ನಿಮಿಷಲ್ಲಿ ಹೋಗ್ಬಿಟ್ಟೈತೆ. ಇನ್ನೊಂದು 5 ನಿಮಿಷ ಬೇಗ ಬಂದಿದ್ದರೆ ಬಸ್ ಬರೋದು. ಹಾಗೆ ನಮ್ಮೂರು ಹುಡುಗಿನೂ ಕೂಡ ಸಿಕ್ಕೋದು. ಸುಂಕದ ಗೇಟು ಅಂತೀವಿ, ಅಂದರೆ ನಮ್ಮೂರಿಗೆ ಹೋಗೋ ಗೇಟು ಸುಂಕದ ಗೇಟ್ ಅಂತ ಕರಿತೀವಿ ನಾವು. ಹಾಯ್ ಮಾಡಿ ಪುಟಿ, ಹಾಯ್. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಸ್ ಸ್ಟಾಪಿಂದ ನಮ್ಮೂರು ಗೇಟ್ ಹತ್ರ, ಅಂದರೆ ನಮ್ಮೂರಿಗೆ ಹೋಗೋ ಅಂಥ ರೋಡ್ ಕಟ್ಟಾಗುತ್ತಲ್ವ, ಸೊ ಆ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಸುಂಕದ ಗೇಟ್ ಹತ್ರ ನಡ್ಕೊಂಡು, ಯಾಕಂದರೆ ನಮ್ಮೂರವರು ಗೊತ್ತಿರೋರು ಹೋಗ್ತಾ ಇರ್ತಾರಲ್ವ ಬೈಕಲ್ಲಿ, ಅವರು ನಿಲ್ಲಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನಾನು ಪುಟ್ಟಿನೂ ಹೋಗ್ತಾ ಇದ್ದೀನಿ. ಏನವ ನಿಮ್ಮ ಹೆಸರು? ಪೂರ್ವಿನೂ ನಾನು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಡ್ರೆಸ್ಸು ನಾನು ಟ್ರಯಲ್ ರೂಮಲ್ಲಿ ಹಾಕ್ಕೊಂಡಿದ್ನಲ್ವ, ಅದೇ ಡ್ರೆಸ್ಸು ಸಖತ್ತಾಗೈತಲ್ವ. 500 ರುಪೀಸ್ ಅಷ್ಟೇ ಇದೆ. ನನ್ನ ತಂಗಿ ಅಂದರೂ ತುಂಬ ಇಷ್ಟಪಟ್ಲು, ಆ್ಯಂಡ್ ಅವಳಿಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ ನನ್ನ ತಂಗಿಗೆ. ಸೊ ನಾನು ಯಾವುದು ಒಪ್ಕೊಳ್ಳಲ್ವೋ ಏನಪ್ಪ ಮಾಡೋಣ ಅಂತ ತಲೆ ಕೆಟ್ಟೋಗಿತ್ತು. ಫೈನಲಿ ತಗೊಂಡೆ. ಇವಾಗ ಯಾವುದಾದ್ರೂ ಬೈಕ್ ಅಡ್ಡೆ ಹಾಕ್ಕೊಂಡು ನಾನು ಪೂರ್ವಿನೂ ಹೋಗ್ತೀವಿ. ಫ್ರೆಂಡ್ಸ್ ಮನೆಗೆ ಬಂದೆ. 2:51 ಆಗೈತೆ. ಬೆಳಗ್ಗೆ ಒಂಚೂರು ತಂಗ್ಳನ್ನಲ್ಲಿ ಹುಣಸೆ ಹುಳಿ ಮಾಡಿದ್ನಲ್ವ, ತಂಗ್ಳನ್ನ ಆಯಿತು ಅಂತೇಳಿ ತಂಗ್ಳನ್ನ ತಿಂದಿದ್ದು. ಆಟೋದಲ್ಲಿ ಬಂದೆ. ನೋಡಿ ಹೆಂಗಾಗಿದೆ. ಸೊ ನನಗೆ ಈ ಥರ ಕರ್ಲಿ ಹೇರ್ ಅಂದರೆ ತುಂಬ ಇಷ್ಟ. ಸ್ನಾನ ಮಾಡಿ ಬಿಟ್ಬಿಡ್ತು ಗಾಳಿಗೆ ಅಂತ ಹೇಳಿದ್ರೆ ನಂಗೆ ಈ ಥರ ಒಂಥರ ನೂಲ್ಕೊಂಡೋಗಿ ಈ ಥರ ಹೇರ್ ಆಗುತ್ತೆ. ಗಾಳಿಲೆಲ್ಲ ಹೋಗಿದ್ನಲ್ವ, ಬಂದಲ್ವ. ಆಟೋ ಸಿಕ್ತು, ಬಟ್ 10 ರೂಪಾಯಿ ಚೇಂಜೇ ಇರಲಿಲ್ಲ. 500 ರೂಪಾಯಿ ಇತ್ತು. ನಮ್ಮೂರು ಪ್ರಬಣ ಅಂತ, ಅವರ ಆಟೋಕ್ಕೆ ಬಂದೆ. ಅಂಕಲ್ ಆಟೋಕ್ಕೆ, ಅಂಕಲ್ ಅನ್ನಲ್ಲ ಅಣ್ಣ ಅಂತೀನಿ, ಪ್ರಬಣ ಅವ್ರ ಆಟೋಕ್ಕೆ. ಸರಿ ಹೋಗವ, ಸಿಗ್ತಿರ್ತೀಯಲ್ಲ ಕೊಡಿವಂತೆ ಅಂದರು. 500 ರೂಪಾಯಿ ಅದೇ ಫೋನ್ಪೇ ಅದ ಅಣ್ಣ ಅಂದರೆ, ಫೋನ್ಪೇ ಇಲ್ಲ ನಂತವು ಅಂದರು. ಅವರೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡಲ್ಲ. ಅದಕ್ಕೆ ಅಪ್ಪಾಜಿ ಕೈಲಿ ಸಂಜಿಕೆ ಕೊಟ್ಟು ಕಳಿಸ್ತೀನಿ ಅಂದೆ. ಅಯ್ಯೋ ಪರವಾಗಿಲ್ಲ ಹೋಗು, ನೀನು ಸಿಗೋದೇ ಅಲ್ವಾ, ಸಿಕ್ತಾಗ ಕೊಡಿವಿ ಅಂದರು. ಈಗ ಫಸ್ಟ್ ಬಂದಿದ್ದು ಕೈ ತೊಳ್ಕೊಂಡೆ. ಮುಖ ಏನು ತೊಳ್ಕೊಳ್ಳಿಲ್ಲ ಈಗಲ್ವ, 1 ಅವರ್ಗೆ ಏನು. ಅದಕ್ಕೆ ಕೈ ತೊಳ್ಕೊಬಿಟ್ಟು ಫಸ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಊಟ ಮಾಡಬೇಕು, ಹಸಿವಾಗ್ತಾ ಇದೆ. ಊಟ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವಾಗ ತೊಗೊಂಡಿರೋದು ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಡ್ರೆಸ್ಸು ಹೇಗಿದೆ ಅಂತೇಳಿ ಕಮೆಂಟ್ ಹಾಕಿ. ನಿಜವಾಗ್ಲೂ ಬಂದೋಳು 5 ನಿಮಿಷ ಮಲಗಿಲ್ಲ, ವೀಡಿಯೋ ಎಡಿಟಿಂಗ್ ಮಾಡ್ಕೋತಾ ಇದ್ದೆ. ಕೆಲಸ ಮಾಡಬೇಕು ಇನ್ಮೇಲೆ, ನಾನು ಯೂಟ್ಯೂಬಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು. ನಾನು ನಿನ್ನೆಲೂ ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ, ಇವತ್ತು ಮಧ್ಯಾಹ್ನ ರಮ್ದಿನ ಬಂದು ಮಲ್ಕೊಳ್ಳಿಲ್ಲ. 4:35. ಸೊ ಇವಾಗ ಸೊಪ್ಪು ಸಾರು ಮಾಡೋಣ ಅಂತೇಳಿ. ಬಟ್ ಆ ಮಾಮೂಲಿ ಸೊಪ್ಪು ಸಾರಲ್ಲ, ನಮ್ಮ ಕಡೆ ಖಾರದ ಸಾರು ಅಂತ ಕರಿತೀವಿ. ಅಂದರೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಖಾರ ಆಡಿಸ್ಕೊಂಡು ಎಕ್ಸ್ಟ್ರಾ ರಸ ಥರ ಮಾಡಿಕೊಂಡು ಮಾಡೋದು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ನಿಮಗೂ ಇಷ್ಟ ಆಗ್ಬೋದು. ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ನಮ್ಮೂನು ತರಕಾರಿ ಸಾರು ತಿಂದು ಬೇಜಾರಾಗಿದೆ. ನಮ್ಮಂಗೆ ಶೀತ ಕೆಮ್ಮಲಾಗಿದೆ, ಅದಕ್ಕೋಸ್ಕರ ಖಾರವಾಗಿರೋ ಸಾರು ತಿನ್ಬೇಕಂತೆ. ಅದಕ್ಕೋಸ್ಕರ ಇದು ಹಸಿ ತಡ್ನಿಕಾಳು ಬಂದು ನಮ್ಮ ಗದ್ದೆ ಹತ್ರ ನಾವು ಹೋಗಿ ನಾನು ಬಿಡಿಸ್ಕೊಬಂದ್ವಲ್ಲ, ಗೆಜ್ಜೆ ಜೊತೆ ಸ್ವಲ್ಪ ಹಸಿ ಕಾಳನ್ನು ಕೂಡ ಕುಯ್ಕೊಬಂದಿದ್ದು. ಸೊ ಹಸಿ ಕಾಳು ಇದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಅಮ್ಮ ಬಂದು ಸೊಪ್ಪನ್ನ ಕಟ್ ಮಾಡಿ ತೊಳೆದು ಇಟ್ಟೈತೆ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾವು ಏನು ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್, ಅನ್ನ ಇದೆ, ಇದನ್ನು ತೆಗೆದಿಟ್ಬಿಟ್ಟು ಇದಕ್ಕೆ ಯಾಕೆ ಬೇಯಿಸ್ಬಿಡೋಣ. ಏನಕ್ಕಂತ ಹೇಳಿದ್ರೆ ಅನ್ನದಲ್ವಾ, ಅನ್ನದ ಪಾತ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ಸುಮ್ಮನೆ ತೊಳೆದು ಕುಕ್ಕರ್ಗೆ ಬೇಜಾರಾಗಬಾರ್ದು. ಯಾಕೆ ಸುಷ್ಮಾ ಪಾತ್ರೆ ತೊಳೆಯಲ್ಲ ಜಾಸ್ತಿ. ಸುಷ್ಮಾ ಅವ್ರ ಅಮ್ಮ ಯಾಕೆ ಹಿಂಗೆ ಪಾತ್ರೆ ತೊಳೆದು ನನ್ನ ಅಂಡೆಲ್ಲ ಸೌದು ಹೋಗ್ಬಿಟ್ಟಿದೆ ಅಂತ ಕುಕ್ಕರು ಅನ್ಕೋಬಾರ್ದು. ಅದಕ್ಕೋಸ್ಕರ ಜಾಸ್ತಿ ತೊಳೆಯಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಆ ಕ್ಷಣಕ್ಕೆ ಅಂದರೆ ಅವಾಗ ಎಮರ್ಜೆನ್ಸಿ ಇದ್ದಾಗ ಮಾಡ್ಕೋಬೋದು. 4:15 ಏನಕ್ಕೆ ಸಾಂಬಾರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕರೆಂಟ್ ಇರಲ್ಲ ಊರಲ್ಲಿ.
ಅದಕ್ಕೋಸ್ಕರ ಆಮೇಲೆ ನಮ್ಮಮ್ಮ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ, ನಾವು 7 ಗಂಟೆ 7:30 ಊಟ ಮಾಡ್ತೀವಿ. ಹಬ್ಬಬ್ಬಾ ಲೇಟು ಅಂತ ಹೇಳಿದ್ರೆ 8:30 ಲಾಸ್ಟು. ಓಕೆ, ಅದಕ್ಕೋಸ್ಕರ ಸಾಂಬಾರು ಮಾಡಿಟ್ಕೊಂಡ್ರೆ ಅನ್ನ ಮುದ್ದೆನ 7:30 ಮಾಡ್ಕೋಬಹುದು. 7:30ಇಂದ 8 ಗಂಟೆ ನಮ್ಮದು ಊಟ. ಇವಾಗ ಸೊಪ್ಪು ಜೊತೆಗೆ ಈ ತಡ್ನಿಕಾಳನ್ನ ಹಾಕೊಳ್ಳೋಣ. ಯಾರಾದರೂ ಹಸಿ ಕಾಳು ಮನೇಲಿದ್ರೆ ಈ ಥರ ಸೊಪ್ಪು ಸಾರು ಮಾಡಿ ಚೆನ್ನಾಗಿರತ್ತೆ. ನಮ್ಗೆ ಇಷ್ಟ ಆಗುತ್ತೆ, ನಿಮ್ಗಳಿಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಹಳ್ಳಿ ಕಡೆ ಇರೋರಿಗೆ, ಮಂಡ್ಯ, ಮೈಸೂರು, ಹಾಸನ ಸೈಡ್ ಅವ್ರಿಗೆ ಈ ಸಾಂಬಾರು ಗೊತ್ತಿರುತ್ತೆ. ಬೇರೆ ಡಿಸ್ಟಿಕ್ ಅವ್ರಿಗೆ ಡೌಟು ಸ್ವಲ್ಪ, ಅಂದರೆ ಬೇರೆ ಬೇರೆ ರೀತಿ ಇರುತ್ತಲ್ಲ ಅವ್ರ ಕಡೆ. ಹಾಗಾಗಿ ಇದಕ್ಕೆ ಇವಾಗ ಈ ಸೊಪ್ಪು ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕೂಗಕ್ಕಿಡೋಣ ಬನ್ನಿ. ತುಂಬ ಜನ ನನಗೆ ಎಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಅಡುಗೆ ಮಾಡೋರು ಗೊತ್ತಿರುತ್ತಲ್ಲ. ತುಂಬ ಜನ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿ ಅಂತೀರಾ, ಮತ್ತು ಸಪೋರ್ಟ್ ಮಾಡಿ ಐಡಿಯಾಸ್ ಕೊಡಿ ಹೇಗೆ ಮಾಡೋದು ಅಂತ ಕೇಳ್ತೀರಾ. ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿ ಇವಾಗ ಬೇಯಿಸ್ಕೊಳ್ಳೋಣ. ಇದು ಬೇಯಿಂದು ವಿಷಲ್ ಕೂಗೋಷ್ಟರಲ್ಲಿ ಸೊ ಮೆಣಸಿನ್ಕಾಯಿ ಖಾರಕ್ಕೆ ಹಾಕೊಳ್ಳೋಣ ಬನ್ನಿ. ಇದು ಮೆಣಸಿನ್ಕಾಯಿ ಖಾರ ಅಂತ ಹೇಳಿದ್ರೆ ಈ ಸಾಂಬಾರಿಗೆ ಮಾಡೋ ಅಂಥದ್ದು. ಅದು ನಾರ್ಮಲ್ ಹಸಿಮೆಣಸಿನ್ಕಾಯಿ ಖಾರ ಹೇಗೆ ಹರ್ಕೋತೀರಾ ಅದೇ ರೀತಿ ಮಾಡೋದು. ಅದನ್ನ ರೆಡಿ ಮಾಡ್ಕೊತೀನಿ ನಾನು, ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೊತೀನಿ. ಐಡಿಯಾ ಕೊಡೋದು ಅಂತ ಹೇಳಿದ್ರೆ ಏನಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಎಡಿಟಿಂಗ್ ಆಗಿರ್ಬೋದು, ಏನು ವಿಡಿಯೋ ಮಾಡೋದು ಅಥವಾ ಕ್ಯಾಮ್ರಾ ಮುಂದೆ ಬಂದು ಹೇಗೆ ನಾವು ಮಾತಾಡೋದು ಎಲ್ಲ ತುಂಬ ಕಷ್ಟ ಆಗುತ್ತೆ. ನನಗೆ ಯಾಕಂದರೆ ನಾನು ಅನುಭವಿಸಿದ್ದೀನಿ. ನಾನು ಸ್ಟಾರ್ಟಿಂಗ್ ಮಾಡಿರೋಂತಹ 2-3 ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನಂತ ಹೆಡ್ಡಿ ಎಲ್ಲೂ ಇಲ್ಲ ಈ ಪ್ರಪಂಚದಲ್ಲಿ ಅಂತ. ಅಷ್ಟು ಕೆಟ್ಟ ವಿಡಿಯೋ ಮಾಡಿದ್ದೀನಿ. ಬಟ್ ನಾನು ನಿಲ್ಲಿಸ್ಲಿಲ್ಲ. ನನಗೆ ಎಷ್ಟು 30-40 ವ್ಯೂಸ್ ಬರೋ 100, ನಾನೊಂದು ವಾರ ಆದ್ರೂ 200, 150, 200 ಇರೋವು. ತುಂಬ ಕಷ್ಟಪಟ್ಟಿದ್ದೀನಿ ನಾನಲ್ಲ, ಎಲ್ಲ ಯೂಟ್ಯೂಬರ್ಸ್ ಯಾರು ಹೊಸಬ್ರಾಗಿರಿ ಹಳಬ್ರಾಗಿರಲಿ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜು ಒಂದು ಲೆವೆಲ್ಲು ಬರೋ ತನಕ ತುಂಬ ಕಷ್ಟ ಇದೆ. ಬಟ್ ಕಷ್ಟ ಇದೆ ಅಂತ ಹೇಳಿ ನಿಲ್ಲಿಸ್ಬಾರ್ದು. ಬಿಕಾಸ್ ನನಗೆ ಹೊಳೆನರಸೀಪುರದ ಹುಡುಗ ಡಿಗ್ರಿ ಓದ್ತೈತೆ, ಮಿನಿ ವ್ಲಾಗ್ನ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ. ನಾನು ಹುಡುಗನ ನೋಡಿಬಿಟ್ಟು ಇಷ್ಟ ಆಯಿತು, ಮೆಸೇಜ್ ಹಾಕ್ತೆ. ಫಾಲೋವರ್ಸು ಒಂದು 3,000 4,000 ಫಾಲೋವರ್ಸ್ ಇದ್ದಾರೆ. ಓಕೆ, ನಮ್ಮ ಹೊಳೆನರಸೀಪುರದವರಲ್ವಾ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತೆ. ಆಯ್ತಮ್ಮ, ನಾನು ಸುಷ್ಮಾ ಅಂತೇಳಿ, ನಾನು ಒಬ್ಳು ಯೂಟ್ಯೂಬರು, ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಎಡಿಟಿಂಗ್ ಸ್ವಲ್ಪ ಡಲ್ ಇತ್ತು. ಆ ಹುಡುಗಂದು ಮಧ್ಯ ಏನೇನೋ ನಗೋ ಥರ ಅಳೋ ಥರ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಿ ಎಲ್ಲ ಹಾಕ್ತಾರೆ ನೋಡಿ, ಆ ಥರದ್ದು ಸ್ವಲ್ಪ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದ್ಯಾ, ಕಂಟೆಂಟ್ ಚೆನ್ನಾಗಿದೆ. ಯಾಕಂದರೆ ಹಳ್ಳಿದು ನೀನು ಮಾಡ್ತಾ ಇರೋದು ಸಿಟಿಲಿರೋರೆಲ್ಲ ನೋಡ್ತಾರೆ, ಹಳ್ಳಿಲಿ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಸಿಟಿಲಿರೋರೆಲ್ಲ ಹಳ್ಳಿದು ಎಲ್ಲ ನೋಡ್ತಾರೆ ಇಷ್ಟ ಆಗಿ. ಹಾಗಾಗಿ ನೀನು ಇನ್ನೂ ಮಾಡ್ತಿದ್ಯಾ, ಇವತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೋ ಅಂತೇಳಿ ಮೆಸೇಜ್ ಇತ್ತು. ಹೌದಾ ಅಕ್ಕ, ಥ್ಯಾಂಕ್ ಯು ಅಕ್ಕ. ಎಲ್ಲರೂ ಪ್ರಮೋಷನ್ಗೂ ನನಗೆ ಹೇಳ್ತಾ ಇದ್ದಾರೆ, ಒಂದಿಬ್ಬರು ಮೀಟ್ ಮಾಡಬೇಕು ಅಂತಿದ್ದಾರೆ ಅಕ್ಕ, ಮಾಡ್ತೀನಿ ಥ್ಯಾಂಕ್ ಯು ಅಂತ ಅಂದರು. ಸರಿ ಅಂದೆ. ಅದಾದು ಒಂದು ವಾರ ಅಲ್ಲ, ಒಂದು ತಿಂಗಳು ಅಂದ್ಕೊಳ್ಳಿ. ಆ ಹುಡುಗನ ಮೆಸೇಜ್ ಮಾಡಿಲ್ಲ, ನಾನು ಮಾಡಿಲ್ಲ. ಆ ಹುಡುಗನೇ ಮೆಸೇಜ್ ಮಾಡ್ತು, ಅಕ್ಕ ನಿಮ್ಮ ಜೊತೆ ಮಾತಾಡಬೇಕು ಯೂಟ್ಯೂಬ್ ಬಗ್ಗೆ, ಫ್ರೀ ಇದ್ದೀರಾ ಅಂತ. ನಾನು ಅವತ್ತು ಫ್ರೀ ಇಲ್ಲ ಆ್ಯಕ್ಚುಲಿ. ನಮ್ಮೂರು ದೇವಸ್ಥಾನಕ್ಕೆ ಹೋಗಿದ್ದೆ, ಬೆಟ್ಟಕ್ಕೆ ದೇವ್ರು ಹೋಗಿದ್ದು ವಿಡಿಯೋ ಮಾಡಿದ್ದೀನಿ ನೋಡಿ. ಅವತ್ತು ಬೆಟ್ಟಕ್ಕೆ ದೇವ್ರು ಹೋಯ್ತಲ್ಲ, ಬೆಟ್ಟಳೆ ಬೆಟ್ಟಕ್ಕೆ, ಅವತ್ತು ಆವಾಗ ನಾನಂದೆ ಇಲ್ಲಪ್ಪ, ಒಂದು 4 ಗಂಟೆ ಮೇಲಿಂದ ಕಾಲ್ ಮಾಡು, ನಾನು ಮೆಸೇಜ್ ಹಾಕ್ತೀನಿ ಇನ್ಸ್ಟಾದಲ್ಲೇ ಕಾಲ್ ಮಾಡು ಅಂತ ಅಂದೆ. ಸರಿ, ನಾನು ಒಂದು 4 ಗಂಟೆಗೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕ್ತೆ, ಕಾಲ್ ಮೀ ತಮ್ಮ ಅಂತೇಳಿ ಅವ್ರಿಗೆ ಫೋನ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅಕ್ಕ ಮತ್ತೆ ಯೂಟ್ಯೂಬ್ ಮಾಡಬೇಕು. ನಾನು ಪ್ರೊಸೀಜರ್ ಹೆಂಗಿರೋದು ಎಲ್ಲ ಹೇಳ್ಬಿಟ್ಟೆ. ಸ್ಟಾರ್ಟಿಂಗ್ ಈ ಥರ 1,000 ಸಬ್ಸ್ಕ್ರೈಬರ್ಸು, 4,000 ವಾಚಿಂಗ್ ಅವರು, ಅದಾದಮೇಲೆ ಅಪ್ಲೈ ಮಾಡಬೇಕು, ವೆರಿಫಿಕೇಷನು ಅದು ಇದು ಅಂತ ಇರುತ್ತೆ. ಅದೆಲ್ಲ ಆದಮೇಲೆ ಏನು ಡಾಲರ್ ಕೌಂಟ್ ಆಗುತ್ತೆ, $10 ಆಗಬೇಕು. $10 ಆದಮೇಲೆ ನೀವು ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು. ಗೂಗಲ್ ಪಿನ್ ಬಂದಮೇಲೆ ಬ್ಯಾಂಕ್ ಡೀಟೇಲ್ಸು, ಅದು ಅಂದರೆ ಟ್ಯಾಕ್ಸು ಅದೆಲ್ಲ ಮಾಡ್ಕೋಬೇಕಪ್ಪ. ಅದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ ಸೆಟ್ಟಿಂಗ್ಸ್ನ ನಾನು ಬೇರೆಯವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂಡೆ ಅಂತ ಹೇಳಿದೆ. ಎಲ್ಲ ಡೀಟೇಲ್ ಹೇಳಿದೆ. ನಾನು ಹೇಳಿದ್ದಕ್ಕ ಹುಡುಗ ಏನನ್ಬೇಕು, ಅಕ್ಕ ಬೇಡ ಕಣಕ್ಕ, ನಾನು ಯೂಟ್ಯೂಬ್ ಮಾಡೋದಿಲ್ಲ, ಹೆಂಗೋ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಚೆನ್ನಾಗಿದ್ದೀನಿ, ನನಗೆ ಅಷ್ಟೇ ಸಾಕು ಅಂತ ಫೋನ್ನೇ ಕಟ್ ಮಾಡಿಬಿಡ್ತು ಇನ್ಸ್ಟಾಗ್ರಾಮಲ್ಲಿ. ಆವತ್ತಿಂದ ರೀಲ್ಸ್ ನೋಡ್ತೀನಿ ನಾನು, ಮಿನಿ ವ್ಲಾಗ್ ಆಗುತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ. ಆವತ್ತಿಂದ ಹುಡುಗ ಇನ್ಸ್ಟಾಗ್ರಾಮಲ್ಲಿ ನಂಗೆ ಒಂದು ಮೆಸೇಜು ಕೂಡ ಮಾಡಿಲ್ಲ. ಡಿಮೋಟಿವೇಟ್ ಆಗಬೇಡಿ. ನಾನು ಆ್ಯಕ್ಚುಲಿ ನಾನು ಏನು ತಿಳ್ಕೊಂಡಿರಲಿಲ್ಲ, ಇಷ್ಟೊಂದು ಸ್ಟೆಪ್ಸ್ ಇದೆ. ನಾನು ಇಲ್ಲಿದ್ದೆ, ಇಲ್ಲಿ ಬಂದಿದ್ದೀನಿ, ಇಷ್ಟು ಸ್ಟೆಪ್ಸ್ ಇದೆ ಯೂಟ್ಯೂಬಲ್ಲಿ, ಸ್ಟೆಪ್ ಬೈ ಸ್ಟೆಪ್ಸ್ ಇದೆ ನಾವು ದುಡ್ಡು ತೊಗೊಳಕ್ಕೆ ಅಥವಾ ಅಫಿಷಿಯಲಾಗಿ ಯೂಟ್ಯೂಬರ್ ಆಗೋಕ್ಕೆ ಅಂತೇಳಿ ನಮಗೇನು ಗೊತ್ತೇ ಇರಲಿಲ್ಲ. ನೀವು ನಿಜವಾಗ್ಲೂ ನಾನು ಹೇಳೋದು 100% ಕಂಪ್ಲೀಟ್ಲಿ ತಿಳ್ಕೊಂಬಿಟ್ರೆ ಯೂಟ್ಯೂಬ್ನ ಏನನ್ಸುತ್ತೆ, ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಒಂದು 50% ತಿಳ್ಕೊಂಡು ಬನ್ನಿ. ಅಂದರೆ ಸೆಟ್ಟಿಂಗ್ಸ್ ಬಗ್ಗೆ ನಾನು ಕೇಳ್ತಿರೋದು. ಅದಾದಮೇಲೆ ಒಂದು ಲೆವೆಲ್ ನೀವು ಗ್ರೋ ಆಗಿರ್ತೀರ.
ಇನ್ನೇನು ವಾಚ್ ಅವರ್ ಅರ್ಧ ಕಂಪ್ಲೀಟ್ ಆಗಿದೆ, ಇನ್ನು ಅರ್ಧ ತಾನೇ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಹಾಗಾಗಿ ಏನು ಅರ್ಧ ವಾಚ್ ಅವರ್ ಅಂದ್ರೆ ಹೇಳೋದು 50% ಮೀನ್ಸ್ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಒಳ್ಳೇದು. ಬಟ್ ಕೆಲವೊಬ್ರು ನನ್ನ ಪಕ್ಕದ ಮನೆ ಗೋವಿಂದ ಇದ್ದಾನಲ್ಲ, ಅವ್ರ ಫ್ರೆಂಡ್ ಯೂಟ್ಯೂಬ್ ಓಪನ್ ಮಾಡ್ಬೇಕಂತೇಳಿ ಅವನು ಹಾಸ್ಟೆಲಲ್ಲಿ ಇದ್ದಾನೆ ಓದ್ಕೋತಾ. ಅವ್ನು ನಂಗೆ ಕಾಲ್ ಮಾಡಿದ್ದ. ನನ್ಗೆ ಕಾಲ್ ಮಾಡಿ ಕೇಳಿದ್ರೆ ನಾನು ಫುಲ್ ಡೀಟೇಲ್ಸ್ ಹೇಳಿದೆ. ಹೇಳಿದ್ಮೇಲೆ ಈ ನೆಕ್ಸ್ಟ್ ಡೇ ಮೆಸೇಜ್ ಮಾಡಿದೆ, ಗೋವಿಂದ ನಿನ್ನ ಫ್ರೆಂಡ್ ಯೂಟ್ಯೂಬ್ ಮಾಡ್ತಾರೆ ಅಂತ ಅಂದ್ರೆ ಏನಂತ. ಅಕ್ಕ ಕಷ್ಟ ಬೇಡ ಅಂದ್ರು ಕಣಕ, ಇನ್ಸ್ಟಾಗ್ರಾಮಲ್ಲೇ ಮಿನಿ ವ್ಲಾಗ್ ಮಾಡ್ತಾರಂತೆ, ನಿಂಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಗೊತ್ತಾ ಅಂತ. ಅದೇನೋ ಇನ್ಸ್ಟಾಗ್ರಾಮ್ದು ಸೆಟ್ಟಿಂಗ್ಸ್ ಕಳಿಸ್ದ. ನಾನು ಇನ್ಸ್ಟಾಗ್ರಾಮ್ದು ಏನೋ ಒಂದು ಬೇಕು ಅನ್ನೋ ಒಂದು ರೀಲ್ಸ್ ಹಾಕೋತೀವಿ. ಸೆಟ್ಟಿಂಗ್ಸ್ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಗೊತ್ತಿಲ್ಲಪ್ಪ, ಯೂಟ್ಯೂಬ್ ಆದರೆ ಮಾಡ್ತಾ ಇದ್ದೀನಲ್ಲ ಅಲ್ಪ ಸ್ವಲ್ಪ ಗೊತ್ತು. ನಾನು ಗೊತ್ತಿಲ್ಲದಿರೋದು ನನ್ನ ಫ್ರೆಂಡ್ಗಳ ಹತ್ರ ಕೇಳಿ ತಿಳ್ಕೊತೀನಿ ಅಂತ. ಸೊ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಹಾಗೆ ಅಂತ ನಾನು ಹೇಳಿದಾಗ ಅವರನ್ನು ಸ್ಟಾಪ್ ಮಾಡಿದ್ರು. ನಾವು ಈಗ ಫುಲ್ ಡೀಟೇಲ್ಸ್ ಹೇಳಿ ಅಂತ ಹೇಳಿದಾಗ ಫುಲ್ ಡೀಟೇಲ್ಸ್ ಹೇಳಲೇಬೇಕಾಗತ್ತೆ. ಬಟ್ ಅವ್ರು ಏನು ಅನ್ಕೋತಾರೆ, ಇದೆಲ್ಲ ದೊಡ್ಡ ಬೆಟ್ಟ ಸಮುದ್ರ. ಆ್ಯಕ್ಚುಲಿ ಸಮುದ್ರನೇ, ಯೂಟ್ಯೂಬ್ ಅನ್ನೋದು ಒಂದು ಸಮುದ್ರನೇ. ಬಟ್ ನಾವು ಹೆದರ್ಕೋಬಾರ್ದು. ಅದಕ್ಕೋಸ್ಕರ ನಂತರ ಬ್ಲೈಂಡ್ ಆಗಿ ಏನೂ ಗೊತ್ತಿಲ್ಲದೇ ಯೂಟ್ಯೂಬ್ನ ಓಪನ್ ಮಾಡಿ. ಸೀರಿಯಸ್ಲಿ ನನಗೆ ಇಷ್ಟು ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ. ಹಂಗಾಗಿ ನಾನು ಯಾರಿಗಾದ್ರೂ ಹೆದರ್ಸಕ್ಕೆ ಹೇಳ್ತೀವ, ಪ್ಲೀಸ್ ಯೂಟ್ಯೂಬ್ ಮಾಡೋರು ಹೆದರ್ಕೋಬೇಡಿ. 4000 ವಾಚಿಂಗ್ ಅವರ ಅನ್ಕೋಬೇಡಿ. 4000 ವಾಚಿಂಗ್ ಅವರ ಮಾಡೋಣ ಅನ್ಕೊಂಡು ಮಾಡಿ. ಒಂದು ಅರ್ಧ ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಅಯ್ಯೋ ಅರ್ಧನೇ ಮುಗಿಸಿದ್ದೀನಿ, ಇನ್ನು ಅರ್ಧ ಯಾವ ಲೆಕ್ಕ, ಇನ್ನು $10 ಆಯಿತು, ಗೂಗಲ್ ಪಿನ್ ಬತ್ತು, $10 ಆಗಿದೆ, ಇನ್ನು $100 ಯಾವ ಲೆಕ್ಕ, ಕಷ್ಟಪಟ್ಟು ಮಾಡ್ಕೊಳ್ಳೋಣ. ಆ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ನೀವು ಅರ್ಧ ದಾರಿಗೆ ಬಂದಿದ್ದೀರಾ ಅಂದರೆ ಮೈಂಡ್ ಸೆಟ್ ಬಂದ್ಬಿಡುತ್ತೆ, ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ. ನೀವು 100% ತಿಳ್ಕೊಂಡಾಗ ನಮ್ಗೆ ಏನಕ್ಕಂದ್ರೆ ಇಬ್ರು ನನ್ಗೆ ಅದೇ ರೀತಿ ಮಾಡೋರು. ಇಬ್ರಿಗೆ ಇನ್ಫಾರ್ಮೇಶನ್ ಹೇಳಿದೀನಿ, ಈ ತರ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ಇದು ಅಂತ. ಇಬ್ರು ಡಿಮೋಟಿವೇಟ್ ಆಗಿ ಸ್ಟಾಪ್ ಅಂದ್ರೆ ಓಪನ್ ಮಾಡ್ಲೇ ಇಲ್ಲ ಅವರು. ನಾನು ಅಂದೆ, ನನಗೆ ಗೊತ್ತಿರೋರ್ಗೆ ನಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಏನು ಅಂತ, ಓಪನ್ ಮಾಡಿ ಅಂತ. ಓಪನ್ ಮಾಡ್ಲೇ ಇಲ್ಲ ಅವರು. ನನ್ಗೆ ಅದಕ್ಕೆ ಇವಾಗ ಇನ್ಫಾರ್ಮೇಶನ್ ಹೇಳಕ್ಕೆ ಬೇಜಾರಾಗ್ಬಿಟ್ಟೈತೆ. ಯೂಟ್ಯೂಬ್ ಬಗ್ಗೆ ಎಲ್ಲ ಡಿಮೋಟಿವೇಟ್ ಆಯ್ತಾರೆ. ಕಷ್ಟ ಅಂತ. ನಿಜವಾಗ್ಲೂ ಯಾವುದೂ ಕಷ್ಟ ಇಲ್ಲ. ನಾವು ಮನ್ಸ್ಪಟ್ಟು ಕಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಇಲ್ಲ. ಎಲ್ಲ ಚಿಕ್ಕ ಯೂಟ್ಯೂಬರಿಂದನೇ ದೊಡ್ಡ ಯೂಟ್ಯೂಬರ್ ಆಗಿ ಲಕ್ಷ ಸಂಪಾದನೆ ಮಾಡ್ತಿರೋದು. ಅವರು 2-3 ವರ್ಷ ಕಷ್ಟಪಟ್ಟು ಇವತ್ತು ಫೇಮಸ್ ಯೂಟ್ಯೂಬರ್ಸ್ ಆಗಿದ್ದಾರೆ. ಹಾಗಾಗಿ ನಾವು ಕಷ್ಟಪಡಬೇಕು. ದಯವಿಟ್ಟು ನನ್ನಂಥ ಸಿಂಗಲ್ ಪೇರೆಂಟ್ಗಳು, ಮನೆಯಲ್ಲಿರೋರು, ನಾವು ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮಕ್ಕಳು ನೋಡಿಕೊಂಡು ಸುಷ್ಮಾನವರು, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ನಿಮ್ದು ಏನಿದೆ ಅದನ್ನೇ ತೋರಿಸಿ, ಏನು ಸಾಧ್ಯ ಆಗುತ್ತೆ ಅದೇ ವಿಡಿಯೋ ಮಾಡಿ. ಯಾಕಂದರೆ ತುಂಬ ಜನ ಸಿಂಗಲ್ ಪೇರೆಂಟ್ಗಳಿಗೆ ಯೂಟ್ಯೂಬಲ್ಲಿ ವಿಡಿಯೋ ನೋಡೋ ಮೂಲಕ ಸಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೇನೆ ತುಂಬ ಜನ ಸಿಸ್ಟರ್, ನೀವು ನಿಮಗೆ ಹೆಂಗೆ ಅನಿಸುತ್ತೆ ಮನೇಲಿ ಅದೇ ರೀತಿ ವಿಡಿಯೋ ಮಾಡಿ, ನಾವು ನಿಮ್ಮ ವಿಡಿಯೋ ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ವ್ಯೂವರ್ಸ್. ಹಾಗೆ ನೀವು ಪ್ಲೀಸ್ ಯಾರಾದರೂ ಸಿಂಗಲ್ ಪೇರೆಂಟ್ ಮನೇಲಿದ್ರೆ, ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅನ್ನೋದಾದರೆ ಮನೇಲೇ ಮಾಡಿ. ನಿಮ್ಗೆ ಏನು ಅನಿಸುತ್ತೆ, ಯಾಕಂದರೆ ಹೋಗ್ತಾ ನಿಮ್ಗೇನೆ ಕಂಟೆಂಟ್ ಮಾಡೋದು ಹೇಗೆ ಅಂತ ಐಡಿಯಾ ಗೊತ್ತಾಗ್ಬಿಡುತ್ತೆ. ಓಕೆ, ಮಾಡಿ. ನಮ್ಮ ಕಡೆಯಿಂದನೂ ಆದಷ್ಟು ಹೆಲ್ಪ್ ಮಾಡೋಣ. ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಯೂಟ್ಯೂಬ್ ಮಾಡಿದ್ರೆ ಲೈಫಲ್ಲಿ ಮುಂದೆ ಫ್ಯೂಚರಲ್ಲಿ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇವಾಗ ಖಾರಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಹುರ್ಕೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದಕ್ಕೆ ಈಗ ಸಾಂಬಾರು ಸೊಪ್ಪು, ಹುಣಸೆಹಣ್ಣು, ಉಪ್ಪು ಇಷ್ಟನ್ನ ಹಾಕಿ ಆಡಿಸ್ಕೊಳ್ಳೋಣ. ಸೊಪ್ಪು ಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಇದೇ ಸೊಪ್ಪು ಕಾಳನ್ನ ಸ್ವಲ್ಪ ಎತ್ತಿಟ್ಟಿದೆ. ಓಕೆ, ಎತ್ತಿಟ್ಬಿಟ್ಟು ಅದನ್ನ ಆರಿಸ್ಬಿಟ್ಟು ಚೆನ್ನಾಗಿ ನೋಡಿ, ಆಲ್ರೆಡಿ ಕರೆಂಟ್ ಹೋಯ್ತು. ಅದಕ್ಕೋಸ್ಕರ ಕರೆಂಟ್ ಬತ್ತು ಫ್ರೆಂಡ್ಸ್, ನೋಡಿ ಹೋಗಿತ್ತು ಬತ್ತು. ಸೊ ಇದು ಸೊಪ್ಪು ಕಾಳನ್ನ ಆಡಿಸ್ಕೊಂಡಿರೋದು, ಇದಕ್ಕೇನೂ ಹಾಕಿಲ್ಲ. ಓಕೆ, ಇದು ಮಾಮೂಲಿ ಮೆಣಸಿನ್ಕಾಯಿ ಖಾರ ಆಡಿಸಿ ಇಟ್ಕೊಂಡಿದ್ದೀವಿ. ಇವಾಗ ಬನ್ನಿ ಒಗ್ಗರಣೆಗೆ ಹಾಕೋಣ. ಒಗ್ಗರಣೆ ಅಂದರೆ ಏನೂ ಇಲ್ಲ, ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನ ಒಂದು ಪಾತ್ರೆ ಹಾಕ್ಕೊಂಡು, ಅಥವಾ ಕುಕ್ಕರಲ್ಲೇ ಮಾಡ್ಬೋದು. ನಾನು ಕುಕ್ಕರು ರೈಸ್ ಮಾಡಕ್ಕೆ ಬೇಕಲ್ವ, ಅದಕ್ಕೋಸ್ಕರ ತಪ್ಪಲೆಗೆ ಹಾಕೋತಾ ಇದ್ದೀನಿ. ಇದನ್ನ ಆಲ್ರೆಡಿ ಬೇಯಿಸಿರುವಂತಹ ಸೊಪ್ಪು ಕಾಳನ್ನ ಇದ್ರೊಳಗೆ ಹಾಕೊಳ್ಳೋಣ. ಇದ್ರೊಳಗೆ ಇದನ್ನ ಹಾಕೊಂಡು ಇವಾಗ ಮತ್ತೆ ಬೇಯಿಸಿರೋದನ್ನ ಆಡಿಸಿಟ್ಟಿದೀವಲ್ವಾ, ಇದು ಉಪ್ಪು ಸರಿಯಾಗಿದೆಯಾ ಅಂತ ಟೇಸ್ಟ್ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದ್ರೆ ಹಾಕೊಳ್ಳಿ. ಇದ್ರ ಜೊತೆಗೆ
ಇವಾಗ ಇದು ಸೊಪ್ಪು ಕಾಳು ಆರಿಸಿದೀವಲ್ವಾ, ಇದನ್ನ ಇದ್ರೊಳಗಡೆ ಹಾಕಿ ಒಂದು ಕುದಿ, ಉಪ್ಪು ಸರಿ ಇದೆಯಾ ನೋಡ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳೋಣ. ಅದಾದ ನಂತರ ಸಾಂಬಾರ್ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ಏನು ಅಂದ್ರೆ ಸಪ್ಪೆ ರಸ ತರ ಇರುತ್ತೆ, ಅದಕ್ಕೆ ಆಡ್ಸಿಟ್ಟಿದ್ದೀನಲ್ವಾ, ಸಪ್ಪೆ ರಸ ರೆಡಿ ಆಗುತ್ತಲ್ಲ, ಅದಕ್ಕೆ ಆಡ್ಸಿಟ್ಟಿರುವಂತಹ ಹಸಿಮೆಣಸಿನ್ಕಾಯಿ ಖಾರನ ಹಾಕೊಂಡು ಆ ರಸಕ್ಕೆ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆ ಮುದ್ದೆ ಊಟ ಮಾಡೋದು. ನಮ್ಮ ಕಡೆ ಎತ್ಕಾರ ಸಾಂಬಾರ್ ಅಂತ ಕರೀತಾರೆ. ನಿಮ್ಮೂರಲ್ಲಿ ಈ ತರ ಸಾಂಬಾರ್ನ ಏನಂತ ಕರಿತೀರಾ, ಯಾವ ಹೆಸರಿಂದ ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಸೊ ತುಂಬಾ ಈಸಿ ಆದಂತಹ ರೆಸಿಪಿ ಇದು. ಆ್ಯಂಡ್ ಮುದ್ದೆಗೆ ಸಖತ್ತಾಗಿರ್ತದೆ. ಮುದ್ದೆ ಊಟ ಮಾಡೋರು ಎರಡೆರಡು ಮುದ್ದೆ ಊಟ ಮಾಡ್ತಾರೆ. ನೀವು ಯಾವತ್ತಾದ್ರೂ ಮನೇಲಿ ಮಾಡಿದ್ದೀರಾ ಅಥವಾ ಏನಾದರೂ ಹೊಸದಾಗಿ ಸಾಂಬಾರ್ ಕೇಳಿದ್ರ ಏನು ಎಲ್ಲ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರ್ ರೆಡಿ ಇದೆ. ಸ್ವಲ್ಪ ರುಚಿ ಕಡಿಮೆ ಇತ್ತು ಅಂತೇಳಿ ನೋಡಿ ರುಚಿ ಹಾಕ್ಕೊಂಡೆ. ಈ ಥರ ಆಡಿಸ್ಬಿಟ್ಟು ಹಾಕೋಬೇಕು, ಆವಾಗಲೇ ಸೊಪ್ಪಿನ ಆಡಿಸ್ಬಿಟ್ಟು ಹಾಕೊಂಡಾಗ ಟೇಸ್ಟ್ ಬರೋದು. ಇದನ್ನು ಇವಾಗ ಒಂದು ಕುದಿ ಮಳ್ಳೈತೆ, ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಖಾರನ, ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ಖಾರನ ಡೈರೆಕ್ಟ್ ಇದ್ರೊಳಗಡೆ ಹಾಕ್ಕೊಂಡು ಒಂದು ಕುದಿ ಬೇಯಿಸ್ಕೋತಾರೆ. ಬೇಕಾದರೆ ಊಟ ಮಾಡಬೇಕಾದ್ರೆ ಖಾರ ಕಡಿಮೆ ಆಯಿತು ಅಂತ ಹೇಳಿದಾಗ ಮತ್ತೆ ಹಸಿಮೆಣ್ಸಿನ್ಕಾಯಿ ಖಾರನ ಆ್ಯಡ್ ಮಾಡ್ಕೊತಾರೆ. ಬಟ್ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸೊ ಇದನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ. ಊಟ ಮಾಡಬೇಕಾದ್ರೆ ಡೈರೆಕ್ಟು ತಟ್ಟೆಗೆ ಹಾಕ್ಕೊಂಡು ಈ ಸಪ್ಪೆ ರಸದ ಜೊತೆಗೆ ಇದನ್ನು ಮೆಣಸಿನ್ಕಾಯಿ ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ತಿಂತೀವಿ. ಹೇಗೆ ಅಂತ ತೋರಿಸೇ ಬಿಡ್ತೀನಿ ಬನ್ನಿ. ಅದಾಗ ನಾನು ಸ್ವಲ್ಪ ಊಟ ಮಾಡ್ಕೊಬಿಡ್ತೀನಿ. ಮಧ್ಯಾಹ್ನ ಸ್ವಲ್ಪನೇ ಊಟ ಮಾಡಿದ್ದು, ಆಮೇಲಿಂದ ಮತ್ತೆ ಕತ್ಲೆ ಆದಮೇಲೆ ಊಟ ಮಾಡಬೇಕಲ್ವ. ಸೊ ಇಷ್ಟಿದೆ. ಇದಕ್ಕೆ ಇವಾಗ ನಾವು ಮಾಡಿರೋಂತಹ ಏನಿದೆ ಸಪ್ಪೆ ರಸನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಇದೆ, ನೀರು ಥರ ಇದೆ, ಹಾಗೆ ಸೊಪ್ಪೆಲ್ಲ ಹಾಗೆ ಇದೆ. ಇದಕ್ಕೆ ಇವಾಗ ಹಸಿ ಮೆಣಸಿನಕಾಯಿ, ಇದು ಮೆಣಸಿನ್ಕಾಯಿ ಖಾರನ ಹಾಕ್ಕೊಳ್ಳೋಣ. ಇದನ್ನು ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ರಸಕ್ಕೆ ಈ ಥರ ಮೆಣಸಿನ್ಕಾಯಿ ಖಾರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು, ಸೊ ಈ ಥರ ಮಾಮೂಲಿ ಕಲಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಫ್ರೆಂಡ್ಸ್. ಖಾರ ನಿಮ್ಗೆ ಎಷ್ಟು ಬೇಕು, ಖಾರ ಬೇಕೋ ಅಥವಾ ಮೀಡಿಯಮ್ ಖಾರ ಬೇಕೋ ಅಥವಾ ಸ್ವಲ್ಪ ಬೇಕೋ ಆ ಥರ ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದ್ದೀನಿ. ಸಾಲಿಗ್ರಾಮ್ಗೆ ಹೋಗ್ಬಿಟ್ಟು ಬಂದರೂ ರೆಸ್ಟ್ ಮಾಡಲಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೆ, ಬಂದು ಸಾಂಬಾರು ಮಾಡಿದೆ, ಆ ಮನೆ ಕ್ಲೀನಿಂಗ್ ಇತ್ತು ಮಾಡಿಕೊಂಡೆ. ಸಖತ್ತಾಗದೆ. ಸ್ವಲ್ಪ ಖಾರ ಜಾಸ್ತಿನೇ ಆಯಿತು, ಪರವಾಗಿಲ್ಲ, ನಾವು ಖಾರ ತಿಂತೀವಿ. ಖಾರ ತಿಂದೋದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡು ಮಸ್ತಾಗದೆ. ಮುದ್ದೆಗಂತೂ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಈ ಥರ ಬಿಸಿ ಬಿಸಿ ಸಪ್ಪೆ ರಸ ಹಾಕ್ಕೊಂಡು ಮೆಣಸಿನ್ಕಾಯಿ ಖಾರ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರ್ಗೇನು. ಸೂಪರ್. ನಾನೀಗ ಊಟ ಮುಗಿಸ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಸಾಂಬಾರ್ ರೆಸಿಪಿ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ನಾನು ಕೂಡ ತುಂಬ ಸಿಂಪಲಾಗಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇವತ್ತು ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.